Hello ಮಕ್ಕಳೇ ಎಲ್ಲ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 16 ಆಫ್ ರೇ ಆಪ್ಟಿಕ್ಸ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ರಿಸಮ್ ಸೊ ಒಂದು ಪ್ರಿಸಮ್ ಒಂದು ರೇನ ಎಷ್ಟು ಆಂಗಲ್ ಡಿವಿಯೇಟ್ ಮಾಡುತ್ತೆ ಸೊ ಮತ್ತೆ ವಿ ವಿಲ್ ಸಾಲ್ವ್ ಫ್ರಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್ ಒನ್ ಸೊ ನೀವೇನಾದ್ರೂ ಈ ಡಿರೈವೇಶನ್ ಗೋಸ್ಕರ ಇಲ್ಲಿಗೆ ಬಂದಿದ್ರೆ ನಿಮ್ಗೆ ಬೇಕಾಗಿರೋ ಡಿರೈವೇಶನ್ ಈ ವಿಡಿಯೋನಲ್ಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಪರೇಟ್ ವಿಡಿಯೋ ಮಾಡಿರ್ತೀನಿ ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೇಳ್ತಿರ್ತಾರೆ ತುಂಬಾ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಸೊ ಹಾಗಾಗಿ ಇದ್ರಗೋಸ್ಕರನೇ ಇನ್ನೊಂದು ಸಪರೇಟ್ ವಿಡಿಯೋನ ಮಾಡಿಟ್ಟಿದ್ದೀನಿ ಸೊ ಯು ಕ್ಯಾನ್ ಗೋ ಅಂಡ್ ವಾಚ್ ದೇರ್ ಸೊ ಇವತ್ತು ನಿಮ್ಗೋಸ್ಕರ ತಂದಿದ್ದೀನಿ prism illide prism so what is this prism ee prism na nodi actually idನ್ನ triangular prism anta karitivi different types of prisms barabodu but ee chapter nalli nanu yavaga prism anta antino what I mean is triangular prism so eradu triangular face ide ನೀವು already ನೋಡಿರ್ತೀವಿ so ಮೂರು rectangular faces ಇದೆ so how can you define prism a prism is a solid homogeneous transparent medium which is bounded by two refracting surfaces. So we will write down. So what do you mean by prism? So first of all, let us start with the concept of prism. Hege define madodu? Ellu kelalla prism andre enu anta but still formality goskara onchuru ಸ್ವಲ್ಪ neat ಆಗಿ represent ಮಾಡೋದಕ್ಕೋಸ್ಕರ prism andre enu anta define ಮಾಡಿ ಮುಂದಕ್ಕೆ ಹೋಗ್ತೀನಿ. So prism is a prism is a solid homogeneous transparent medium bounded by two reflecting surfaces alla refracting surfaces so usually ಎರಡು ಮೂರು ಇರುತ್ತೆ ನಾವು ಯಾವುದಾದ್ರೂ ಎರಡನ್ನ ತಗೊಂಡು ನಾವು ಆಕ್ಷನ್ ಆಫ್ ಪ್ರಿಸಮ್ ನ ಸ್ಟಡಿ ಮಾಡ್ತೀವಿ ಸೊ ಈಗ ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡ್ತೀನಿ I'll consider a prism in 3 dimension like this so the surface which is kept on the table idanna now base of the prism anta karitivi we call this as a base of the prism so ee kade ಒಂದು refracting surface ಇದೆ ಈ ಕಡೆ ಒಂದು refracting surface ಇದೆ so ಈಗ ಇವೆರಡನ್ನು ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಟೇಬಲ್ ಮೇಲೆ ಈ ತರ ಇಟ್ರೆ so ಇದೊಂದು refracting surface ಇದೊಂದು refracting surface so ಇದರ ಮಧ್ಯೆ ಇರತಕ್ಕಂತ ಆಂಗಲ್ ನೇ ನಾವೇನಂತ ಕರಿತೀವಿ so angle of prism ಅಂತ ಕರಿತೀವಿ so ನೀವು ಬೇಕಾದ್ರೆ ಈ ತರ ಇಟ್ರೆ ಅಂದ್ರೆ ಈ ಕಡೆಯಿಂದ ಬಂದು ಈ ಕಡೆಯಿಂದ ವಾಪಸ್ ಬಂದ್ರೆ ಇದರ ಮಧ್ಯೆ ಇರತಕ್ಕಂತ ಆಂಗಲ್ ನೇ ನಾವೇನಂತ ಕರಿತೀವಿ angle of prism ಅಂತ ಕರಿತೀವಿ so what is this refracting surfaces okay this is base and the angle between refracting surfaces is called angle of prism so now prism na 3 dimensional bariyalla literature nalli so yavaga study ಮಾಡುವಾಗ just we write the triangle ಈ ತರ ಒಂದು triangle ನ ಬರಿತೀವಿ so what I mean is that this is the base ನೋಡಿ ಈ ತರ ನೋಡಿದ್ರೆ ಒಂದು triangle ನ so down side ಈ ತರ ಇಟ್ಟಿದ್ದೀವಿ ಈ ಕಡೆ ಏನು ಕಾಣಿಸುತ್ತೆ triangle ಕಾಣುತ್ತಲ್ಲ ಅದನ್ನ ನಾವು ಈ ತರ ಬರೆದು so this is understood as base and this angle is called as angle of prism ಯಾವಾಗ ಅಂದ್ರೆ ಈ ಕಡೆಯಿಂದ ಬಿದ್ದು ಈ ಕಡೆ ರಿಫ್ರಾಕ್ಟ್ ಆಗಿ ಮತ್ತೆ ಈ ಕಡೆ ಆಚೆಗೆ ಬಂದಾಗ we call that as this angle as angle of prism let me take one example ಯಾವಾಗಲೂ ಇಲ್ಲಿರೋದೇ angle of prism ಆಗಬೇಕಂತ ಇಲ್ಲ so ಒಂದು ಎಕ್ಸಾಂಪಲ್ ತಗೊಂತೀನಿ so I will consider a prism like this ಒಂದು prism ಇದೆ ಆ prism angle ಇದು ಬಂದು ಒಂದು let us consider 90 degree and let us consider this is 60 degree and this is 30 degree for example I will consider so case 1 ನೋಡಿ so ಒಂದ್ರೆ ಇಲ್ಲಿಂದ ಬಂದು ಇಲ್ಲಿ ಫಾಲ್ ಆಗಿ ಇಲ್ಲಿ ರಿಫ್ರಾಕ್ಷನ್ ಆಗಿ ಮತ್ತೆ ಆಚೆಗೆ ಬಂದ್ರೆ so in this case 1 so case 1 ನಲ್ಲಿ angle of prism ಎಷ್ಟಿರುತ್ತಪ್ಪ ಅಂದ್ರೆ ಯಾವ ರಿಫ್ರಾಕ್ಟಿಂಗ್ ಸರ್ಫೇಸ್ ಮಧ್ಯೆ angle ಇದೆ ಎಷ್ಟಿದೆ angle ಎಷ್ಟು ಯಾವ ರಿಫ್ರಾಕ್ಟಿಂಗ್ ಸರ್ಫೇಸಸ್ ಯೂಸ್ ಆಗ್ತಿದೆ ಇವೆರಡು ಯೂಸ್ ಆಗ್ತಿದೆ ಹೌದಲ್ಲ ಇವೆರಡು ರಿಫ್ರಾಕ್ಟಿಂಗ್ ಸರ್ಫೇಸಸ್ ಮಧ್ಯೆ ಆಂಗಲ್ ಎಷ್ಟಿದೆ 90 ಡಿಗ್ರಿ ಇದೆ ಸೊ ಈ ಕೇಸ್ ನಲ್ಲಿ ಆಂಗಲ್ ಆಫ್ ಪ್ರಿಸಮ್ ಎಷ್ಟು ಅಂದ್ರೆ 90 ಅಂತ ಹೇಳಬೇಕು ಈಗ ಇದೇ ಪ್ರಿಸಮ್ ಗೆ ನಾನು ಏನಾದರೂ ಲೈಟ್ ನ ಈ ಕಡೆಯಿಂದ ಬಿಟ್ಟು ಸೊ ಲೈಟ್ ನ ಈ ಕಡೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಐ ವಿಲ್ ಕಾಲ್ ದಿಸ್ ಆಸ್ ಅ ಕೇಸ್ 2 ಸೊ ಈ ಕೇಸ್ ನಲ್ಲಿ ಅದೇ ಪ್ರಿಸಮ್ ಈ ಕೇಸ್ ನಲ್ಲಿ
ಆಂಗಲ್ ಆಫ್ ಪ್ರಿಸಮ್ ಎಷ್ಟು ಕನ್ಸಿಡರ್ ಮಾಡಬೇಕು 2 ಅಂತ ಕನ್ಸಿಡರ್ ಮಾಡಬೇಕು. ಸೊ ಆಲ್ವೇಸ್ angle of prism is considered the angle between the refracting surfaces which we are considering. ನಾವು ಯಾವ surfaces ಮತ್ತೆ ರಿಫ್ರಾಕ್ಷನ್ ಮಾಡ್ತಿದೀವೋ ಅದನ್ನ ನಾವು angle of prism ಅಂತ ತಗೋಬೇಕು. ಸೊ ಕೇಸ್ 2 ನಲ್ಲಿ angle of prism ಎಷ್ಟು ಅಂದ್ರೆ 60 ಡಿಗ್ರಿ ಅಂತ ಹೇಳಬೇಕು. ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ ಎಷ್ಟಿದೆ 60 ಡಿಗ್ರಿ ಇದೆ. ಸೊ ಯಾವಾಗಲೇ ಆಗಲಿ ಆಕ್ಷನ್ ಆಫ್ ಪ್ರಿಸಮ್ ಆಗ್ಬೇಕಾದ್ರೆ ನಮಗೆ ಪ್ರಿಸಮ್ಮೇ ಇರ್ಬೇಕಂತ ಏನಿಲ್ಲ, ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲಾಬ್ ಇದು ಕೂಡ ನಾವು ಆಕ್ಷನ್ ಆಫ್ ಪ್ರಿಸಮ್ ನ ಮಾಡಬಹುದು. ಸೊ ಇಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಇದೆ. ಸೊ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಸ್ಟಡಿ ಮಾಡಿದ್ವಿ, ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲಾಬ್ ಅಂತ ಕಾನ್ಸೆಪ್ಟ್ ನ. ಸೊ ಈಗ ಈ ಗ್ಲಾಸ್ ಸ್ಲಾಬ್ ನ ಯೂಸ್ ಮಾಡಿಕೊಂಡು ನಾವು ಆಕ್ಷನ್ ಆಫ್ ಪ್ರಿಸಮ್ ನ ತಗೋಬಹುದು. ಸೊ ಒಂದ್ ರೇ ಬಂದು ಇಲ್ಲಿ ಬಿದ್ದಾಗ, ಸೊ ಲೆಟ್ ಅಸ್ ಅಸ್ಯೂಮ್ ಎ ರೇ ಇಸ್ ಫಾಲಿಂಗ್ ಹಿಯರ್ and it is refracted inside the prism and it is coming outside. So on ray ಇಲ್ಲಿ ಬಿದ್ದು ಈ ಕಡೆಗೆ ಬಂದಾಗ, so refracting surface ಈ ತರ ಇದೆಯಲ್ಲ, so ಈ ray ಈ ತರ ಬಂದಾಗ this is also a action of prism. So ಅಂದ್ರೆ action of prism ಆಗ್ಬೇಕಾದ್ರೆ so ನಿಮಗೆ ಪ್ರಿಸಮ್ ಇರಬೇಕಂತ ಇಲ್ಲ, ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲಾಬ್ ಇದ್ರೂ ಕೂಡ ಆಗುತ್ತೆ. ಸೊ ಅದಕ್ಕೊಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಾಡೋಣ. ಸೊ ಮೇಕ್ ಎ ನೋಟ್ ಪಾಯಿಂಟ್. ಸೊ ಒಂದು ಗ್ಲಾಸ್ ಸ್ಲಾಬ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಐ ವಿಲ್ ಕನ್ಸಿಡರ್ ಎ ಗ್ಲಾಸ್ ಸ್ಲಾಬ್, rectangular glass slab. ಸೊ ಒಂದು ಗ್ಲಾಸ್ ಸ್ಲಾಬ್ ನ ಕನ್ಸಿಡರ್ ಮಾಡಿ, ಒಂದು ರೇ ಈ ಫೇಸ್ ಮೇಲೆ ಬಿದ್ದು ಈ ಕಡೆಗೆ ಬಂದ್ರೆ ದಿಸ್ ಈಸ್ ದ ಆಕ್ಷನ್ ಆಫ್ ಗ್ಲಾಸ್ ಸ್ಲಾಬ್. ಅಂದ್ರೆ ಒಂದು ಫೇಸ್ ಇಂದ ಬಿದ್ದು, ಸೊ ಇಲ್ಲೊಂದು ಗ್ಲಾಸ್ ಸ್ಲಾಬ್ ಕಾಣಿಸ್ತಿದೆಯಲ್ಲ, ನಾರ್ಮಲ್ ಆಗಿ ಈ ತರ ಈ ಕಡೆಯಿಂದ ರೇ ಬಿದ್ದು ಈ ಕಡೆ ಆಚೆ ಬಂದ್ರೆ, ಸೊ ದಟ್ ಈಸ್ ದ ಆಕ್ಷನ್ ಆಫ್ ಗ್ಲಾಸ್ ಸ್ಲಾಬ್. ಸೊ ಆಕ್ಷನ್ ಆಫ್ ಗ್ಲಾಸ್ ಸ್ಲಾಬ್. ಸೊ ಈಗ ಅದೇ ರೇ ಏನಾದ್ರು ಈ ಸರ್ಫೇಸ್ ಮೇಲೆ ಬಿದ್ದು ಇದು ರಿಫ್ರಾಕ್ಷನ್ ಆಗಿ ಮತ್ತೆ ಆಚೆಗೆ ಈ ತರ ಬಂದ್ರೆ, ದಿಸ್ ಕರೆಸ್ಪಾಂಡ್ಸ್ ಟು ಆಕ್ಷನ್ ಆಫ್ ಪ್ರಿಸಮ್. ಸೊ ಈವನ್ ದೋ ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲಾಬ್, ಒಂದು ಕಾರ್ನರ್ ಮೇಲೆ ಬಿದ್ದು ಮತ್ತೆ ಈ ಸೈಡ್ ಇಂದ ಬಂದ್ರೆ, ಸೊ ದಿಸ್ ರೆಸೆಂಬಲ್ಸ್ ಟು ದ ಆಕ್ಷನ್ ಆಫ್ ಪ್ರಿಸಮ್. ಸೊ ನೋಟ್ ದಿಸ್ ಒನ್. ನೆಕ್ಸ್ಟ್ ವಿ ವಿಲ್ ಗೋ ಟು ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ prism. ಇದಾಯ್ತಾ ಇದು? So I am going to erase this one. Next topic is deviation produced by the prism. Topic is angle of deviation by prism. Prison ಅಂದ್ರೆ ಜೈಲು ಅಂತಲ್ಲ, ಜೈಲು. ಪ್ರಿಸಮ್ ಅಂದ್ರೆ ಈಗ ತೋರಿಸಿರ್ತಕ್ಕಂಥ ಡಿವೈಸ್. ಪ್ರಿಸನ್ ಅಂದ್ರೆ ಜೈಲು, ಮತ್ತೆಲ್ಲರೂ ಪ್ರಿಸನ್ ಅಂತ ಬರ್ದು ಬಿಟ್ಟಿರಿ. ಸೊ ಐ ವಿಲ್ ಕನ್ಸಿಡರ್ ಎ ಪ್ರಿಸಮ್. ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಪ್ರಿಸಮ್ ವಿಚ್ ಐ ಹ್ಯಾವ್ ವಿತ್ ಮೀ. ಸೊ ಅದನ್ನ ಡಯಾಗ್ರಾಮೆಟಿಕಲಿ ಈ ತರ ಬರ್ದಿದ್ದೀನಿ. ಸೊ ಈಗ ಒಂದ್ ರೇನ ತಗೊಂಬಂದು ಇದ್ರ ಮೇಲೆ ಹಾಕೋಣ. Let us consider a ray falling on the first refracting surface. So ಈಗ ನಾನು ಈ ಎರಡು ಸರ್ಫೇಸ್ ನ ರಿಫ್ರಾಕ್ಟಿಂಗ್ ಸರ್ಫೇಸಸ್ ಅಂತ ಕರಿತೀನಿ. ಸೊ ಈಗ ಒಂದು ರೇ ನ ಇದ್ರ ಮೇಲೆ ಇನ್ಸಿಡೆಂಟ್ ಮಾಡಿದಾಗ, ಸೊ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ ಅಟ್ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ನಾರ್ಮಲ್. ಸೊ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗಿವನ್ ಬೈ I is the angle of incidence for the first refracting surface. ಸೊ ಈಗ ರೇರರ್ ಇಂದ ಡೆನ್ಸರ್ ಮೀಡಿಯಂ ಕಡೆಗೆ ಹೋಗ್ತದೆ, ಏನಾಗುತ್ತೆ ರೇ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಹೀಗೆ ಹೋಗ್ಬೇಕಾಗಿರ್ತಕ್ಕಂಥ ರೇ, ಸೊ ಆಕ್ಚುಲಿ ಈ ಪ್ರಿಸಮ್ ಇಲ್ಲ ಅಂದಿದ್ರೆ, ಪೂರ್ತಿ ಈ ಪ್ರಿಸಮ್ ಇಲ್ಲ ಅಂದಿದ್ರೆ ಈ ರೇ ಏನಾಗ್ತಿತ್ತು, ಸೊ ತನ್ನ ಪಾಡಿಗೆ ಈ ತರ ಹೋಗ್ತಿತ್ತು. ಇನ್ ದ ಆಬ್ಸೆನ್ಸ್ ಆಫ್ ಪ್ರಿಸಮ್ ದಟ್ ರೇ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ದಿಸ್ ಪಾತ್. ಆ ತರ ಹೋಗ್ತಿತ್ತು, ಚಿಚ್ಚಿ ಓಕೆ ಬೆಟರ್, ಈ ತರ ಹೋಗ್ತಿತ್ತು, ಹೌದಾ? ಸೊ ಈ ಪ್ರಿಸಮ್ ಇರೋದ್ರಿಂದ ಫಸ್ಟ್ ಸರ್ಫೇಸ್ ಅಲ್ಲಿ ಸ್ವಲ್ಪ ಡಿವಿಯೇಟ್ ಆಯ್ತು. ಸೊ ಈಗ ಏನಾಗುತ್ತೆ, ರೇರರ್ ಇಂದ ಡೆನ್ಸರ್ ಗೆ ಬರ್ತಿದೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಲಿಟಲ್ ಬಿಟ್, ಸ್ವಲ್ಪ ನಾರ್ಮಲ್ ಕಡೆಗೆ ವಾಲ್ಕೊಳ್ಳುತ್ತೆ. ಸೊ ಈಗ ಈ ಆಂಗಲ್ ನ ನಾವು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರಿತೀವಿ, ಹೌದಾ? ಸೊ ಆಂಗಲ್ ಆಫ್ ರಿಫ್ರಾಕ್ಷನ್, ಸೊ ಅದನ್ನ ನಾನು R1 ಅಂತ ಕರಿತೀನಿ. ಯಾಕೆ ಅಂತ ಗೊತ್ತಾಗುತ್ತೆ, ಇನ್ನೊಂದು R ಬರುತ್ತೆ, ಅದಕ್ಕೆ R2 ಅಂತ ಕೊಡ್ತೀವಿ. ಸೊ ಈಗ ಈ ಸೆಕೆಂಡ್ ಸರ್ಫೇಸ್ ಮೇಲೆ ಬಿದ್ದಿರ್ತಕ್ಕಂಥ ರೇ ಇನ್ಸೈಡ್ ಈ ತರ ಟ್ರಾವೆಲ್ ಆಗಿ, ಸೊ ಈ ಸೆಕೆಂಡ್ ಸರ್ಫೇಸ್ ಮೇಲೆ ಒಂದು ರೇ ಬಿದ್ದಿದೆ, ಅದೇ ರೇ ಬಂದು ಬಿದ್ದಿದೆ. ಸೊ ಈಗ ಇಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ.
the angle of incident at the second surface I will call it as a R2. ಈ angle ನ R2 ಅಂತ ಕರೀತೀನಿ. ಸೊ ಈಗ ಈ ರೇ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಹೋಗ್ತಿದೆ, ಹೌದಾ? ಈಗ ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ಈ ತರ ಬೆಂಡ್ ಆಗಿ ಔಟ್ಸೈಡ್ ಹೋಗುತ್ತೆ. ಸೊ ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ ಈಗ ಆಯ್ತು ಫೈನಲ್ ಆಗಿ. ಸೊ ನೀವು ನಾರ್ಮಲ್ ಆಗಿ ಕಾಲೇಜ್ಗೆ ಹೋಗ್ತಿರ್ತೀರಿ, ನಿಮ್ ಫ್ರೆಂಡ್ ಬಂದು ಬಾ ಮಗ ಟೀ ಕುಡಿಯೋಣ ಅಂತ ಕರ್ಕೊಂಡು ಹೋಗ್ತಾನೆ. ಸೊ ಅಂದ್ರೆ ನಿಮ್ಮನ್ನ ಡಿವಿಯೇಟ್ ಮಾಡ್ತಾರೆ. ಸೊ ಅರ್ಥ ಆಯ್ತಾ ಹೇಳ್ತಿರೋದು? ಸೊ ನೀವು ಹೋಗ್ತೀರಿ, ನೀವು ಡಿವಿಯೇಟ್ ಆಗ್ತೀರಿ. ಸೊ ನೀವೆಷ್ಟು ಡಿವಿಯೇಟ್ ಆದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಸೊ ಐ ವಿಲ್ ಕ್ಯಾಲ್ಕುಲೇಟ್ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ರಿಸಮ್. ಸೊ ನೋಡಿ, ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ ತನ್ನ ಪಾಡಿಗೆ ಈಗ ಹೋಗ್ತಿತ್ತು. ಈ ಪ್ರಿಸಮ್ ಏನ್ ಮಾಡ್ತು, ಸೊ ಫಸ್ಟ್ ಒಂದ್ಸತಿ ಬೆಂಡ್ ಮಾಡ್ತು, ಮತ್ತೆ ಇನ್ನೊಂದ್ಸತಿ ಈ ತರ ಬೆಂಡ್ ಮಾಡ್ತು. ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ ಫೈನಲ್ ಆಗಿ ಈ ತರ ಬರ್ತಿದೆ. ಈಗ ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ಎಮರ್ಜೆಂಟ್ ರೇ is called as angle of deviation. ಇದನ್ನೇ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಇದನ್ನ ಡೆಲ್ಟಾ ಅಂತ ಬರೀತೀನಿ. ವಾಟ್ ಇಸ್ ಡೆಲ್ಟಾ? ಡೆಲ್ಟಾ ಇಸ್ ದ ಆಂಗಲ್ ಆಫ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ರಿಸಮ್. ಸೊ ಇದಕ್ಕೆ ನಾವು ಈಕ್ವೇಶನ್ ನ ಫೈಂಡ್ ಔಟ್ ಮಾಡಕ್ ಹೊರಟಿದ್ವಿ. ಸೊ ಈಗ ಪ್ರಿಸಮ್ ನಲ್ಲಿ ಯಾವ್ಯಾವ ಸರ್ಫೇಸ್ ಮಧ್ಯೆ ರಿಫ್ರಾಕ್ಷನ್ ಆಗ್ತಿದೆ, ಈ ಸರ್ಫೇಸು ಈ ಸರ್ಫೇಸು, ಅವೆರಡೂ ಸರ್ಫೇಸ್ ಗಳ ನಡುವೆ ಇರ್ತಕ್ಕಂಥ ಆಂಗಲ್ ನೇ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ಸೊ ಈ ಆಂಗಲ್ ನೇ ನಾವು ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ಯಾಕೆ ಅಂತ ಗೊತ್ತಾಯ್ತಾ? ಸೊ ಯಾವ್ಯಾವ ಸರ್ಫೇಸ್ ನಡುವೆ ರಿಫ್ರಾಕ್ಷನ್ ಆಗ್ತಿದೆ ಅದನ್ನ ಕನ್ಸಿಡರ್ ಮಾಡಬೇಕು. ಸೊ ಈ ಕೇಸ್ ನಲ್ಲಿ ಇದು ಆಂಗಲ್ ಆಫ್ ಪ್ರಿಸಮ್. ಸೊ ನಾವೀಗ ಇದನ್ನ ಡಿವಿಯೇಷನ್ ಎಷ್ಟು ಪ್ರೊಡ್ಯೂಸ್ ಮಾಡಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಲ್ಲಿ ಇದು ಐ ಆದ್ಮೇಲೆ ಇಫ್ ದಿಸ್ ಆಂಗಲ್ ಇಸ್ ಐ, ಈ ಪೂರ್ತಿ ಆಂಗಲ್ ಎಷ್ಟಾಗತ್ತೆ, ಅದು ಕೂಡ ಐ ಆಗತ್ತೆ. ಈ ಪೂರ್ತಿ ಆಂಗಲ್ ಐ ಆಗತ್ತೆ. ಆ ಐ ನಲ್ಲಿ ಇಷ್ಟು R1 ತಗೊಂಡಿದೆ, ಇಷ್ಟು. ಇನ್ನ ಉಳಿದಿರ್ತಕ್ಕಂಥ ಆಂಗಲ್ ಎಷ್ಟಿರತ್ತಪ್ಪ ಅಂದ್ರೆ, ಇನ್ನು ಉಳಿದಿರ್ತಕ್ಕಂಥ ಆಂಗಲ್ ಎಷ್ಟಿರತ್ತಪ್ಪ ಅಂದ್ರೆ ದಟ್ ಈಸ್ ಗಿವನ್ ಬೈ ಐ ಮೈನಸ್ R1. ಗೊತ್ತಾಯ್ತಾ ಏನ್ ಬರ್ದೆ ಅಂತ? ಸೊ ಐ ಮೈನಸ್ R1, ಈ ಆಂಗಲ್ ಐ ಮೈನಸ್ R1 ಇರುತ್ತೆ. ಸೊ ಈಗ ಇಲ್ಲಿ ಹೊರಗಡೆ ಬರ್ತಕ್ಕಂಥ ಆಂಗಲ್ ನಾನು ಎಮರ್ಜೆನ್ಸ್ ಆಂಗಲ್ ಅಂತ ಕರಿತೀನಿ. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಸರ್ಫೇಸ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ದ ಸೆಕೆಂಡ್ ಸರ್ಫೇಸ್, ಫೈನಲಿ ಆಂಗಲ್ ಆಫ್ ಎಮರ್ಜೆನ್ಸ್. ಸೊ ಎಷ್ಟು ಆಂಗಲ್ ಇಂದ ಆಚೆ ಬರುತ್ತೆ ಅದನ್ನ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿತೀವಿ. ಸೊ ಈಗ ಈ ಆಂಗಲ್ R2 ಆದ್ರೆ ಈ ಪೂರ್ತಿ ಆಂಗಲ್ ಇ ಇದೆಯಾ, ಹಾಗಾದ್ರೆ ಈ ಪೂರ್ತಿ ಆಂಗಲ್ ಇ ಇರಬೇಕು. ಸೊ ದಿಸ್ ಆಂಗಲ್ ವಿಲ್ ಬಿ ಇ ಮೈನಸ್ R2. ಸೊ ದಿಸ್ ವಿಲ್ ಬಿ ಇ ಮೈನಸ್ R2. ಸೊ ಕಾಣಿಸ್ತಿದ್ಯಾ? ಸೊ ಇ ಮೈನಸ್ R2 ಬೆಟರ್. ಸೊ ಇ ಮೈನಸ್ R2 ಇರುತ್ತೆ. ಈಗ ಡೆಲ್ಟಾ, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ. ಸೊ ಈಗ ಟ್ರಯಾಂಗಲ್ ನೇಮ್ಸ್ ಕೊಡ್ತೀನಿ, ಪಿ ಕ್ಯೂ ಆರ್ ಎಸ್. ದಿಸ್ ಇಸ್ ದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ಎಮರ್ಜೆಂಟ್ ರೇ. ಸೊ ಈಗ ಇಲ್ಲೊಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ, QRM. I will call this as a M. So QMR triangle ಅಲ್ಲಿ ಇಲ್ಲಿ I minus R1 ಇದೆ, ಇಲ್ಲಿ E minus R2 ಇದೆ, ಹೊರಗಡೆ ಆಂಗಲ್ ಏನಿದೆ ಡೆಲ್ಟಾ ಇದೆ. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆಂಗಲ್ ಇನ್ ದ ಆಪೋಸಿಟ್ ಸೈಡ್. ಅಂದ್ರೆ ಇವೆರಡನ್ನು ಆಡ್ ಮಾಡಿದ್ರೆ ಇದು ಬರಬೇಕು ಅಕಾರ್ಡಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಸೊ ಹಾಗಾದ್ರೆ ಡೆಲ್ಟಾನ ಏನಂತ ಬರೀಬಹುದು, ಡೆಲ್ಟಾ ಈ ಆಂಗಲ್. ಸೊ ಬೇಕಾದ್ರೆ ಡಯಾಗ್ರಾಮ್ ಇಲ್ಲಿ ಬರೀತೀನಿ ನೋಡಿ. ಸೊ ಈ ಆಂಗಲ್ ಎಷ್ಟಿದೆ, ಇ ಮೈನಸ್ R2 ಇದೆ. ಈ ಆಂಗಲ್ ಎಷ್ಟಿದೆ, ಐ ಮೈನಸ್ R1 ಇದೆ. ಇದು ಡೆಲ್ಟಾ ಇದೆ. ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಐ ಮೈನಸ್ R1 ಪ್ಲಸ್ ಇ ಮೈನಸ್ R2. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಅದೇ ಪ್ರಾಪರ್ಟಿನ ಯೂಸ್ ಮಾಡಿದೆ. ಇದನ್ನ ಒಂಚೂರು ಡೆಲ್ಟಾ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ ಇ ಮೈನಸ್ R1 ಪ್ಲಸ್ R2 ಅಂತ ಬರ್ಕೊಂತೀನಿ. ಸೊ ಮೈನಸ್ ಕಾಮನ್ ತೆಗೆದು ಈ ತರ ಬರ್ತೀನಿ. ಸೊ ಐ ಪ್ಲಸ್ ಇ ಮೈನಸ್ R1 ಪ್ಲಸ್ R2. ದಿಸ್ ಈಸ್ ದ ಆಂಗಲ್ ಆಫ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ರಿಸಮ್. ಸೊ ಬೇಕಾದ್ರೆ ನೀವು R1 ಪ್ಲಸ್ R2 ನ ಎ ಅಂತ ಪ್ರೂವ್ ಮಾಡ್ಬೋದು. ಅದನ್ನ ಪ್ರೂವ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಅದ್ರ ಮೇಲೆ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಬರ್ತಿರತ್ತೆ, ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲೂ ಬರ್ತಿರತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಬರ್ತಿರತ್ತೆ. ಸೊ ಈ ಫಾರ್ಮುಲಾ ಒಂದು ನೋಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲೊಂದು ಕ್ವಾಡ್ರಿಲೇಟರಲ್ ಇದೆ, ಹೇಳ್ತೀರಾ? ಸೊ QAR N ಅಂತ ಕರಿತೀನಿ. ಈ ನಾರ್ಮಲ್ಸ್ ಎರಡು ಒಂದ್ ಕಡೆ ಮೀಟ್ ಆಗತ್ತೆ. QAR N. From quadrilateral QAR N. ಸೊ ನೋಡಿ, ಈ ಆಂಗಲ್ 90 ಇದೆ,
ಈ ಆಂಗಲ್ ಸಾರಿ ಈ ಆಂಗಲ್ ಎ ಇದೆ 90 ಅಲ್ಲ, ಈ ಆಂಗಲ್ ಎ ಇದೆ, ಈ ಆಂಗಲ್ 90 ಇರುತ್ತೆ, ಯಾಕಂದ್ರೆ ನಾರ್ಮಲ್ ತಾನೇ ಡ್ರಾ ಮಾಡಿರೋದು. ಈ ಆಂಗಲ್ ಎಷ್ಟಿರುತ್ತೆ, ಅದು ಕೂಡ 90 ಇರುತ್ತೆ. ಸೊ ವಾಟ್ ವಿಲ್ ಬಿ ದಿಸ್ ಆಂಗಲ್, ಈ ಆಂಗಲ್ ಏನಿರುತ್ತೆ. ಸೊ ಈಗ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ R1 ಇದೆ, ಇಲ್ಲಿ R2 ಇದೆ. ಸೊ ಇನ್ನು ಉಳಿದಿರ್ತಕ್ಕಂಥ ಆಂಗಲ್ ಎಷ್ಟಿರ್ಬೇಕು, 180 ಮೈನಸ್ R1 ಪ್ಲಸ್ R2. ಸೊ ಇದೇನಾಗಿರತ್ತಪ್ಪ ಅಂದ್ರೆ 180 ಮೈನಸ್ R1 ಪ್ಲಸ್ R2 ಆಗಿರುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಪ್ಯಾಕ್ ಆಯ್ತು ವ್ಯಾಲ್ಯೂಸ್, ಪರವಾಗಿಲ್ಲ. ಸೊ ಇದು 180 ಮೈನಸ್ R1 ಪ್ಲಸ್ R2. ಸೊ ಬೇಕಾದ್ರೆ ಇಲ್ಲಿ ಬರಿತೀನಿ, ಚಿ ಜಾಗನೇ ಸಾಕಾಗಲ್ಲ. ಓಕೆ, ಸೊ ಈ ಆಂಗಲ್ ನ ಇಲ್ಲಿ ಬರಿತೀನಿ, 180 ಮೈನಸ್ R1 ಮೈನಸ್ R2, ಅದನ್ನ ಮೈನಸ್ R1 ಪ್ಲಸ್ R2 ಅಂತ ಬರಿತೀನಿ. ಓಕೆ, ಸೊ ಈಗ ಕ್ವಾಡ್ರಿಲೇಟರಲ್ ಅಲ್ಲಿ ವಾಟ್ ಈಸ್ ದಿಸ್ ಆಂಗಲ್, 90 ಡಿಗ್ರಿ, ಈ ಆಂಗಲ್ 90 ಡಿಗ್ರಿ, ಈ ಆಂಗಲ್ ಏನಿದೆ ಎ ಇದೆ ಆಂಗಲ್ ಆಫ್ ಪ್ರಿಸಮ್, ಮತ್ತೆ ಈ ಆಂಗಲ್ ಏನಿದೆ 90 ಡಿಗ್ರಿ 90 ಡಿಗ್ರಿ ಪ್ಲಸ್ ದಿಸ್ ಆಂಗಲ್ 180 ಮೈನಸ್ 180 ಮೈನಸ್ R1 ಪ್ಲಸ್ R2 ಏನಾಗತ್ತಪ್ಪ ಅಂದ್ರೆ, ಸೊ ಟೋಟಲ್ ಆಂಗಲ್ಸ್ ಏನಿರುತ್ತೆ ದಟ್ ಇಸ್ 360 ಡಿಗ್ರಿ. ಸೊ ದಟ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಸಮ್ ಆಫ್ ಆಂಗಲ್ಸ್ ಇನ್ ಎ ಕ್ವಾಡ್ರಿಲೇಟರಲ್ ಇಸ್ 360 ಡಿಗ್ರಿ. ಅದಕ್ಕೇನು ಪ್ರೂಫ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಸೊ 180 ಪ್ಲಸ್ 90 ಪ್ಲಸ್ 90 360 ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ 360 ಈ ಕಡೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲ ಆಂಗಲ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ಆ ಕಡೆ ಕಳಿಸಿದ್ರೆ A ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಸೊ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್, A ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಸೊ ಈಗ ಈ ಇಕ್ವೇಶನ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು I ಪ್ಲಸ್ E ಮೈನಸ್ A ಅಂತ ಬರೀಬಹುದು. ಅನದರ್ ರಿಲೇಷನ್. ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು I ಪ್ಲಸ್ E ಮೈನಸ್ A. ಸೊ I ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಆನ್ ದ ಫಸ್ಟ್ ಸರ್ಫೇಸ್, E ಇಸ್ ದ ಆಂಗಲ್ ಆಫ್ ಎಮರ್ಜೆನ್ಸ್. ಫೈನಲಿ ಔಟ್ಸೈಡ್ ಬರುವಾಗ ಎಷ್ಟು ಆಂಗಲ್ ಇರುತ್ತೆ ನಾರ್ಮಲ್ ಜೊತೆಗೆ, ಅದನ್ನೇ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿತೀವಿ. ಸೊ A ಅಂದ್ರೆ ಏನು, ಆಂಗಲ್ ಆಫ್ prism. So these are the equations you have to remember. Aita? So let us solve problems based on this one. Straight away problems ge hogana. Aita idu note ಮಾಡ್ಕೊಳ್ಳಿ. I am going to erase. Find the refractive index of prism. Next question number ಕೊಡಿ. So ಇವೆರಡು equation ನ note ಮಾಡ್ಕೊಳ್ಳಿ. Important. We will solve problems based on this. ಬನ್ನಿ next problem ನ solve ಮಾಡೋಣ. Find the refractive index of given prism. So situation ಈ ತರ ಇದೆ. The situation is, so consider a prism. On prism ಇದೆ. So prism ದು one side ಏನ್ ಮಾಡಿದ್ದಾರೆ ಅಂದ್ರೆ ಸಿಲ್ವರ್ ಪೇಂಟ್ ಮಾಡಿದ್ದಾರೆ. ಸಿಲ್ವರ್ ಪೇಂಟ್ ಮಾಡಿದ್ರೆ ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್ ತರ ಕಾಣುತ್ತೆ. So given that angle of prism is A and the ray falling on the prism will retrace its path. So ಈ ಆಂಗಲ್ ನ 2A ಅಂತ ಕೊಟ್ಟಿದ್ದಾರೆ, ವೇರ್ A is the angle of incidence. ಸೊ ಇಲ್ಲಿ ಬಿದ್ದಿರ್ತಕ್ಕಂಥ ರೇ ಮತ್ತೆ ವಾಪಸ್ ಅದೇ ದಾರಿಯಲ್ಲೇ ಬರುತ್ತೆ. ಸೊ ಒಂದು ರೇನ ನೀವು ಹೇಗೆ ಈಗ ಕಳಿಸಿದ್ರೆ ಮತ್ತೆ ವಾಪಸ್ ಅಲ್ಲಿ ಅದೇ ದಾರಿಯಲ್ಲಿ ಬರುತ್ತೆ, ಹೋದ ದಾರಿಗೆ ಸುಂಕ ಇಲ್ಲ ಅಂತ. ಸೊ ನಾವು ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ಸೊ ಬೇಕಾದ್ರೆ ಆಪ್ಷನ್ಸ್ ನ ಕೊಡ್ತೀನಿ. ಆಪ್ಷನ್ ಎ ಇಸ್ A the options are option A 2 sin A, option B 2 cos A, option C √2, option D √3. So find the value of refractive index of the given prism. So solve ಮಾಡಿ, pause the video and try by yourself. ನೀವೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. So I am going to solve. So pause ಮಾಡಿ ಟ್ರೈ ಮಾಡಿ ಒಂದ್ಸತಿ ನೋಡೋಣ ಆಯ್ತಾ. I am going to solve now. So ಈಗ ನಮ್ಗೆ ಎರಡು ಕಂಡೀಷನ್ಸ್ ಇದೆ. ಏನಪ್ಪ ಅದು ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು I ಪ್ಲಸ್ E ಮೈನಸ್ R1 ಪ್ಲಸ್ R2 ಅಥವಾ ಡೆಲ್ಟಾ ಇಸ್ ಈಕ್ವಲ್ಸ್ ಟು I ಪ್ಲಸ್ E ಮೈನಸ್ A. ಸೊ A ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಸೊ ಈ ಕಂಡೀಷನ್ ನಾನು ಯೂಸ್ ಮಾಡಕ್ ಹೊರಟಿದ್ದೀನಿ ಈ
ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ. ಸೊ ನೋಡಿ ಇಲ್ಲಿ ಒಂದು ರೇ ಒಂದು ಪ್ಲೇನ್ ಮಿರರ್ ಮೇಲೆ ಬಿದ್ದು ಅದೇ ದಾರಿಯಲ್ಲೇ ವಾಪಸ್ ಬರಬೇಕಾದ್ರೆ ಈ ಕೇಸ್ನಲ್ಲಿ ಯಾವ ಪಾತಲ್ಲಿ ಬಂದಿದೆಯೋ ಅದೇ ದಾರಿಯಲ್ಲಿ ವಾಪಸ್ ಹೋದ್ರೆ ಈ ಕೇಸ್ನಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೆ? ಪಟ್ ಅಂತ 90 ಅಂತ ಹೇಳಬೇಡಿ, ನೋಡಿದ ತಕ್ಷಣ 90 ಅಂತ ಅನ್ಸುತ್ತೆ, ಬಟ್ 90 ಅಲ್ಲ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು 0, ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಈಕ್ವಲ್ಸ್ ಟು 0. ಸೊ ಅರೆ ನಾರ್ಮಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ತಾನೇ ನಾವು ಮೆಜರ್ ಮಾಡೋದು, ಸೊ ನಾಟ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್. ಸೊ ಹಾಗಾದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ಏನಾಗಿರುತ್ತೆ? 0 ಆಗಿರುತ್ತೆ. ಆಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಾಗಿರುತ್ತೆ? 0 ಆಗಿರುತ್ತೆ. ಸೊ ಈ ಕೇಸ್ನಲ್ಲಿ R2 ಏನಾಗಿದೆ? R2 ಇಸ್ ಈಕ್ವಲ್ ಟು 0. R2 0 ಇದ್ರೆ ತಾನೆ ಮತ್ತೆ ವಾಪಸ್ ಬರೋದು. ಸೊ R2 ಆಕ್ಚುಲಿ ಈ ಪೇಂಟಿಂಗ್ ಇಲ್ಲ ಅಂದ್ರೆ ಸುಮ್ಮನೆ ಆಚೆಗೆ ಬರ್ತಿತ್ತು ರೇ, ಆ ಪೇಂಟಿಂಗ್ ಇರೋದ್ರಿಂದ ಮತ್ತೆ ವಾಪಸ್ ಹೋಗ್ತಿದೆ. ಎವ್ರಿಥಿಂಗ್ ಆಕ್ಷನ್ ಆಫ್ ಪ್ರಿಸಮ್ ಎಲ್ಲ ಆಗ್ತಿದೆ, ಫೈನಲ್ ಅಲ್ಲಿ ಮತ್ತೆ ವಾಪಸ್ ಬರೋ ತರ ನಾವು ಪೇಂಟಿಂಗ್ ಮಾಡಿದ್ವಿ. ಸೊ ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ದ ಸೆಕೆಂಡ್ ಸರ್ಫೇಸ್ ಇಸ್ 0. ಸೊ ನಮ್ಗೆ ಇನ್ನೊಂದು ರಿಲೇಷನ್ ಇದೆ, A ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಹೌದಾ? ಸೊ ಹಾಗಾದ್ರೆ ಇದು 0 ಆದ್ರೆ R1 ಏನಾಗುತ್ತೆ? A ಆಗಿರುತ್ತೆ. ಸೊ ದಟ್ ಇಸ್ ದ ಆಂಗಲ್ ಆಫ್ ಪ್ರಿಸಮ್. ಸೊ ಏನು ಆಂಗಲ್ ಏನು A ಅಂದ್ರೆ ಏನು? ಸೊ ಇಟ್ಸ್ ದ ಆಂಗಲ್ of prism and that is equals to angle of refraction at the first surface. ಈ angle ಏನಾಗುತ್ತೆ? R1 ಆಗುತ್ತೆ. ಸೊ ಈಗ ಈ ಸರ್ಫೇಸ್ ನಲ್ಲಿ ಸರ್ಫೇಸ್ 1 ನಲ್ಲಿ angle of incidence 2a ಇದೆ, angle of refraction R1 ಇದೆ. ಸೊ ಈಗ ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. applying Snell's law at first surface sine of angle of incidence divided by sine of angle of refraction is refractive index. So mu is equals to sine of angle of incidence ಎಷ್ಟಿದೆ? 2a ಇದೆ. So sine of angle of refraction ಎಷ್ಟಿದೆ? sine R1 ಇದೆ. So sine R1 ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? a ಅಂತ ಬಂದಿದೆ. So we got a. Sine 2a is 2 sine a cos a. ಐಡೆಂಟಿಟಿ ಯೂಸ್ ಮಾಡ್ತೀನಿ. sin 2a is 2 sin a cos a divided by sine of a. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ರೀತಿ ಬಂದಿದೆ ಅಂದ್ರೆ 2 cos of a. ಸೊ therefore option B is the right answer. ನೋಟ್ ಮಾಡ್ಕೊಳ್ಳಿ. we will go to the another problem. ಡನ್ ಆಯ್ತಾ ಇದು? ಸೊ ಅರೇಂಜ್ ಮಾಡ್ಲಿಕ್ಕೆ ಹೊರಟೆ, ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಯಾರಾದ್ರೂ ನೋಟಿಸ್ ಮಾಡಿದ್ರ ಟೀ ಕುಡಿಯಕ್ಕೆ ಕರೆದಿದ್ ನಾನು ಮಾಮಗ ಟೀ ಕುಡಿಯೋಣ ಅಂತ? ಒಂದು ಸೂಚನೆ, ಈ ವಿಡಿಯೋನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾದಕ ವಸ್ತುಗಳ ಉಪಯೋಗವನ್ನು ಪ್ರೇರೇಪಿಸಿಲ್ಲ. ಸೊ ನೆಕ್ಸ್ಟ್, ಫೈಂಡ್ ದ ಆಂಗಲ್ ಆಫ್ ಎಮರ್ಜೆನ್ಸ್ ಅಂಡ್ ಡಿವಿಯೇಷನ್. ನೆಕ್ಸ್ಟ್ ಕ್ವಶನ್ ಇಸ್ ಫೈಂಡ್ ಆಂಗಲ್ ಆಫ್ ಎಮರ್ಜೆನ್ಸ್ and angle of deviation. So the situation is like this: given equilateral triangle, so ಒಂದು equilateral triangle ಅಲ್ಲ, equilateral prism. ಸೊ ಒಂದು equilateral prism ಇದೆ. ಸೊ ಅದರ ಅರ್ಥ ಏನು? ಎಲ್ಲಾ ಸೈಡ್ಸ್ ಏನಿರುತ್ತೆ? 60 ಡಿಗ್ರಿ ಇರುತ್ತೆ. ಸೊ ಒಂದು ರೇ ಬಂದು ಇದ್ರ ಮೇಲೆ ಬೀಳುತ್ತೆ first refracting surface ಮೇಲೆ such that angle of incidence is 60 degree. I is equals to 60 degree. Refractive index of the medium is √3. So ಈ medium ದು refractive index ಎಷ್ಟಿದೆಯಪ್ಪ ಅಂದ್ರೆ √3 ಇದೆ. So find the angle of emergence. ಹೊರಗಡೆ ರೇ ಹೊರಗಡೆ ಬರುತ್ತಲ್ಲ, ಅದು ಎಷ್ಟು ಆಂಗಲ್ ಇಂದ ಹೊರಗಡೆ ಬರುತ್ತೆ, ಅದರ ಜೊತೆಗೆ ಎಷ್ಟು ಆಂಗಲ್ ಡಿವಿಯೇಷನ್ ಆಗಿರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ. ಆಪ್ಷನ್ಸ್ ಬೇಕಾ? ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ. ಸೊ ಇಫ್ ವಾಂಟ್ ಐ ಕ್ಯಾನ್ ಗಿವ್. ಸೊ ಎರಡೆರಡು ಇದೆಯಲ್ಲ, ಬೇಡ ಸುಮ್ಮನೆ ಯಾಕೆ ರಿಸ್ಕು. ಒಂದಾಗಿದ್ರೆ ಆಪ್ಷನ್ಸ್ ಕೊಡ್ಬೋದಾಯ್ತು, ಎರಡೆರಡು ಇದೆ. ಆಂಗಲ್ ಆಫ್ ಎಮರ್ಜೆನ್ಸಿಗೆ ಒಂದು ಆಪ್ಷನ್, 4 ಆಪ್ಷನ್ ಕೊಡಬೇಕು. ಆಂಗಲ್ ಆಫ್ ಡಿವಿಯೇಷನ್ಗೆ 4 ಆಪ್ಷನ್ಸ್ ಕೊಡಬೇಕು. ಕಮ್ ಬ್ಯಾಕ್. ಸೊ ಸುತ್ತಿ ಎಲ್ಲ ಬೇಡ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ 60 ಇದೆ. ಈಗ ರೇರರ್ ಇಂದ ಡೆನ್ಸರ್ಗೆ ಹೋಗ್ತಿದೆ, ಏನಾಗುತ್ತೆ? ದ ರೇ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಈಗ ಇಲ್ಲಿ ಇನ್ನೊಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ಕಿಚಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂತೀನಿ. ಸೊ ಈಗ ಡೆನ್ಸರ್ ಇಂದ ರೇರರ್ಗೆ ಹೋಗ್ತಿದೆ, ಏನಾಗುತ್ತೆ? ದ ರೇ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ಈಗ ಡೆನ್ಸರ್ ಇಂದ ರೇರರ್ಗೆ ಹೋಗ್ತಿದೆ, ಹಾಗಾದ್ರೆ ದ ರೇ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ಇಲ್ಲಿ ಹೊರಗಡೆ ಬರ್ತಕ್ಕಂಥ ಆಂಗಲ್ ನ ಏನಂತ ಕರಿತೀವಿ? ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿತೀವಿ. ಸೊ ಈ ಆಂಗಲ್ ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಇದನ್ನ R1 ಅಂತ ಕರೆದ್ರೆ ಇದನ್ನ R2 ಅಂತ ಕರಿತೀವಿ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್ at 2 and 1 surface respectively. So ಈಗ
ಫಸ್ಟ್ ಆಫ್ ಆಲ್ ಯಾವ್ದಾದ್ರು ಒಂದು ಆಂಗಲ್ ಆಫ್ ರಿಫ್ರಾಕ್ಷನ್ ನ ಫೈಂಡ್ ಔಟ್ ಮಾಡೋಣ. ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ದ ಫಸ್ಟ್ ಸರ್ಫೇಸ್, ಇದನ್ನ ನಾನು ಫಸ್ಟ್ ಸರ್ಫೇಸ್ ಅಂತೀನಿ, ಇದನ್ನ ಸೆಕೆಂಡ್ ಸರ್ಫೇಸ್ ಅಂತ ಕರಿತೀನಿ. ಅಪ್ಲೈಯಿಂಗ್ ಸ್ನೆಲ್ಸ್ ಲಾ, ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ಫಸ್ಟ್ ಸರ್ಫೇಸ್, ಮೊದಲನೇ ಸರ್ಫೇಸ್ ಅಲ್ಲಿ ಸ್ನೆಲ್ಸ್ ಲಾ ನ ಅಪ್ಲೈ ಮಾಡಿದ್ರೆ refractive index of the prism √3 is equals to sin I by sin R, sin 60 divided by sin of R1. So sin 60 value ಏನಪ್ಪ √3/2, ಕರೆಕ್ಟಾ? ಕರೆಕ್ಟ್ ಆಗಿದೆ, ಶಬಾಷ್. sin R is equals to sin R1 is equals to √3/2 whole divided by √3. ಇದು ಇಲ್ಲಿಗೆ ಹೋದ್ರೆ ಇಲ್ಲಿ ಬರುತ್ತೆ √3. ಸೊ √3 ಕ್ಯಾನ್ಸಲ್ ಆಗುತ್ತೆ, 1/2 ಆಗುತ್ತೆ. ಸೊ R1 ವ್ಯಾಲ್ಯೂ ಇಸ್ ಸೈನ್ ಇನ್ವರ್ಸ್ ಆಫ್ 1/2, ದಟ್ ಈಸ್ 30 ಡಿಗ್ರಿ. R1 ವ್ಯಾಲ್ಯೂ ನನಗೆ 30 ಡಿಗ್ರಿ ಸಿಕ್ತು. ಈಗ R1 30 ಡಿಗ್ರಿ ಆದ್ರೆ R2 ಎಷ್ಟಿರುತ್ತೆ? ಸೊ ನಮಗೊಂದು ರಿಲೇಷನ್ ಇದೆ, A is equals to R1 plus R2. ಸೊ A ವ್ಯಾಲ್ಯೂ 60 ಕೊಟ್ಟಿದ್ದಾನೆ, R1 ಎಷ್ಟಿದೆ 30 ಇದೆ. ಸೊ ಹಾಗಾದ್ರೆ R2 ಎಷ್ಟು ಬರುತ್ತೆ? ಮತ್ತೆ 30 ಡಿಗ್ರಿನೇ ಬರುತ್ತೆ. ಸೊ ಈಗ R2 30 ಇದ್ರೆ ಈ ಆಂಗಲ್ 30 ಬರುತ್ತೆ, ಈ ಆಂಗಲ್ 30 ಡಿಗ್ರಿ ಬರುತ್ತೆ. ಸೊ ಈಗ ಈ ಆಂಗಲ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅಗೈನ್ ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ದ ಫಸ್ಟ್ ಸೆಕೆಂಡ್ ಸರ್ಫೇಸ್, ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ದ ಸೆಕೆಂಡ್ ಸರ್ಫೇಸ್. ಸೊ ಈಗ ಡೆನ್ಸರ್ ಇಂದ ರೇರರ್ ಮೀಡಿಯಂಗೆ ಹೋಗ್ತಿರೋದು. ಸೊ ಈ ಫಾರ್ಮ್ ನ ಯೂಸ್ ಮಾಡಬೇಡಿ, n is equal to sin I by sin R ಯೂಸ್ ಮಾಡಬೇಡಿ. ಸೊ ಎಲಾಬ್ರೇಟೆಡ್ ಫಾರ್ಮ್ ಇದೆಯಲ್ಲ ಆ ಫಾರ್ಮ್ ನ ಇಕ್ವೇಟ್ ಮಾಡಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ, ಸೊ ಏನ್ ಮಾಡ್ತಿದ್ದೀನಿ, ಸೆಕೆಂಡ್ ಸರ್ಫೇಸ್ ಅಲ್ಲಿ ಸ್ನೆಲ್ಸ್ ಲಾ ಅಪ್ಲೈ ಮಾಡ್ತೇನೆ. ಸೊ ಕನ್ಫ್ಯೂಸ್ ಆಗ್ತೀರಿ, sin 30 divided by sin E is equals to √3 ಅಂತ ಬರೀತೀರಿ, ತಪ್ಪಾಗತ್ತೆ. ಬಿ ವೆರಿ ಕೇರ್ಫುಲ್, ಅಟೆನ್ಷನ್ ಪ್ಲೀಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ. ಸೊ ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ಸೆಕೆಂಡ್ ಸರ್ಫೇಸ್. ಸೊ ಎರಡನೇ ಸರ್ಫೇಸ್ ಅಲ್ಲಿ ಸ್ನೆಲ್ಸ್ ಲಾ ನ ಅಪ್ಲೈ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಅದೇ √3 ಇಂಟು ಸೈನ್ ಆಫ್ 30 is equals to ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಔಟ್ಸೈಡ್ ಮೀಡಿಯಂ, ಔಟ್ಸೈಡ್ ಏರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, 1 ಬರುತ್ತೆ. ಸೊ ಇಲ್ಲಿ ಆಂಗಲ್ ಏನಿದೆ ಸೈನ್ ಇ ಇದೆ, ಸೈನ್ ಇ ಅಂತ ಬರೀಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಇಂಟು ಸೈನ್ ಇನ್ ದಟ್ ಆಂಗಲ್, ಸೈನ್ ಆಫ್ ಆಂಗಲ್ ಇನ್ ದಟ್ ಮೀಡಿಯಂ ಇನ್ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಔಟ್ಸೈಡ್ ಮೀಡಿಯಂ, ಮತ್ತೆ ಆ ಮೀಡಿಯಂ ನಲ್ಲಿ ಆಂಗಲ್ ಎಷ್ಟಿದೆ. ಸೊ ಈ ತರ ನೆನ್ಪಿಟ್ಕೊಳ್ಳಿ ಸ್ನೆಲ್ಸ್ ಲಾ. ಸೊ ಈ ಫಾರ್ಮ್ ಅಪ್ಲೈ ಮಾಡಕ್ ಹೋಗ್ಬೇಡಿ, n is equal to sin I by sin R. ಸೊ ಆಕ್ಚುಲಿ ನಿಮ್ಗೆ n ಬರಲ್ಲ, 1/n ಬರುತ್ತೆ, ಮಿಸ್ಟೇಕ್ ಆಗೋ ಸಾಧ್ಯತೆ ಇರುತ್ತೆ, ವೆರಿ ಕೇರ್ಫುಲ್. ಸೊ √3 sin 30 is 1/2, that is equals to sin E. ಸೊ ಈ ವ್ಯಾಲ್ಯೂ ಎಷ್ಟು? 60 ಡಿಗ್ರಿ. ವಿ ಗಾಟ್ ದ ಎಮರ್ಜೆನ್ಸ್ ಆಂಗಲ್ ಆಫ್ ಎಮರ್ಜೆನ್ಸ್. ಸೊ ಈ ವ್ಯಾಲ್ಯೂ ಎಷ್ಟು ಬರ್ತಿದೆ? 60 ಡಿಗ್ರಿ ಬರ್ತಿದೆ. ಆಂಗಲ್ ಆಫ್ ಎಮರ್ಜೆನ್ಸ್ 60 ಇದೆ, ನಮ್ಗೆ ಇನ್ನೇನ್ ಕೇಳ್ತಿದ್ದಾರೆ? ಆಂಗಲ್ ಆಫ್ ಡಿವಿಯೇಷನ್. ಡೆಲ್ಟಾ is equals to I plus E minus A. ಸೊ ಡೆಲ್ಟಾ is equals to I ವ್ಯಾಲ್ಯೂ 60 ಅವರೇ ಕೊಟ್ಟಿದ್ದಾರೆ, 60 ಪ್ಲಸ್ ಎಮರ್ಜೆನ್ಸ್ 60 ಬಂದಿದೆ. ಸೊ ಮೈನಸ್ ಆಂಗಲ್ ಆಫ್ ಪ್ರಿಸಮ್ ಎಷ್ಟಿದೆ? 60 ಡಿಗ್ರಿ ಇದೆ. ಸೊ ಡೆಲ್ಟಾ is equals to 60 ಡಿಗ್ರಿ. ಸೊ ಈ ರೇ ಸುಮ್ಮನೆ ಹೀಗೆ ಹೋಗ್ತಿತ್ತು. ಸೊ ಪ್ರಿಸಮ್ ಏನ್ ಮಾಡ್ತು? ಟೀ ಕುಡಿಯೋಣ ಬಾ ಅಂತ ಕರ್ಕೊಂಡೋಗಿ 60 ಡಿಗ್ರಿ ಡಿವಿಯೇಟ್ ಮಾಡಿತು. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಸೊ ಹೋಮ್ವರ್ಕ್ ಮಾಡಿ. ಸೊ ವಿಲ್ ಗಿವ್ ಸಮ್ ಮೋರ್ ಕ್ವಶನ್ಸ್. ಹೋಮ್ವರ್ಕ್ ಅನ್ಬಾರ್ದು, ಅಸೈನ್ಮೆಂಟ್ ಅನ್ಬೇಕು. ಹೋಮ್ವರ್ಕ್ ಅಂದ್ರೆ ಸಣ್ಣ ಮಕ್ಕಳಿಗೆ ಕೊಡೋದು ಸರ್, ನಾವು ದೊಡ್ಡವರದ್ದು ಕತ್ತೆಗಳಾಗಿದ್ದೀವಿ, ಆಗ ಹೋಮ್ವರ್ಕ್ ಮಾಡಲ್ಲ, ಅಸೈನ್ಮೆಂಟ್ ಮಾಡಿ. ಓಕೆನಾ? ಡನ್. ಇನ್ ಸ್ವಲ್ಪ ದೊಡ್ಡವರಾದ್ರೆ ಪ್ರಾಜೆಕ್ಟ್ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್, ಇನ್ನೊಂದು ಮಾಡ್ತೀನಿ ನಾನೇ, ಅದಾದ್ಮೇಲೆ ಇನ್ನೊಂದು ಹೋಮ್ ನಿಮ್ಗೆ ಕೊಡ್ತೀನಿ, ಟ್ರೈ ಮಾಡಿ. ಸೇಮ್ ಕ್ವಶನ್, find angle of emergence and angle of deviation. The question is like this. So ಒಂದು prism ಇದೆ, prism angle 75 ಡಿಗ್ರಿ ಫಸ್ಟ್ ಸರ್ಫೇಸ್ ಮತ್ತೆ ಸೆಕೆಂಡ್ ಸರ್ಫೇಸ್ಗೆ. ಸೊ ಒಂದು ರೇ ಬಂದು 45 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಗ್ತಿದೆ. ಸೊ a ray is being incident at an angle 45 degree. 45 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಗ್ತಿದೆ. Find the angle of emergence and angle of deviation. Try ಮಾಡಿ. Pause the video and try by yourself. ಈ ಕೇಸ್ ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? √2 ಇದೆ. ಜಸ್ಟ್ ಟ್ರೈ. ಆಯ್ತಾ? ಸೊ ಐ ಆಮ್ ಗೋಯಿಂಗ್ ಟು ಡೂ. ಸೊ ಆನ್ಸರ್ ಏನಾದ್ರು
ಗ್ರೇಸಿಂಗ್ ಆಂಗಲ್, ಗ್ರೇಸಿಂಗ್ ಎಮರ್ಜೆನ್ಸ್ ಬಂದಿದ್ರೆ ಯು ಆರ್ ರೈಟ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈಗ ಇದು ರೇರರ್ ಇಂದ ಡೆನ್ಸರ್ ಮೀಡಿಯಂ ಕಡೆಗೆ ಹೋಗ್ತಿದೆ. ರೇ ಏನಾಗುತ್ತೆ, ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಗತ್ತೆ. ಸೊ ಈ ನಾರ್ಮಲ್ ನ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಂತೀನಿ. ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ, ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ. ಸೊ ಒಂಚೂರು ನಾರ್ಮಲ್ ಕಡೆಗೆ ಟಿಲ್ಟ್ ಆಗತ್ತೆ, ಒಂಚೂರು ನಾರ್ಮಲ್ ಕಡೆಗೆ ಏನಾಗುತ್ತೆ, ಟಿಲ್ಟ್ ಆಗುತ್ತೆ. ಸೊ ದಿಸ್ ಈಸ್ ರಿಫ್ರಾಕ್ಟೆಡ್ ರೇ ಇನ್ಸೈಡ್ ದ ಪ್ರಿಸಮ್. ಸೊ ಇದೇನಂತ ಕರಿತೀವಿ ನಾವು, ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಸರ್ಫೇಸ್. ಈಗ ಇನ್ನೊಂದು ನಾರ್ಮಲ್ ನ ಡ್ರಾ ಮಾಡಿ ಈ ಪಾಯಿಂಟ್ ನಲ್ಲಿ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ನಲ್ಲಿ ಈ ಆಂಗಲ್ ಏನಂತ ಕರಿತೀವಿ, R2 ಅಂತ ಕರಿತೀವಿ. ಹೀಗೆ ಬಿದ್ದಿರ್ತಕ್ಕಂತಾರೆ ರಿಫ್ರಾಕ್ಷನ್ ಆಗಿ ಮತ್ತೆ ಇಲ್ಲಿ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಬರ್ತದೆ. ಸೊ ಎಷ್ಟು ಬರುತ್ತೆ, ಎಷ್ಟೋ ಒಂದು ಆಂಗಲ್ ಇಂದ ಬರುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್. ಓಕೆ, ಸೊ ನಾವು ಈ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಆಂಗಲ್ ಆಫ್ ಡಿವಿಯೇಷನ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಸರ್ಫೇಸ್ ಅಲ್ಲಿ ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಸೊ ಅಪ್ಲೈಯಿಂಗ್ ಸ್ನೆಲ್ಸ್ ಲಾ, ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ಫಸ್ಟ್ ಸರ್ಫೇಸ್. ಫಸ್ಟ್ ಸರ್ಫೇಸ್ ನಲ್ಲಿ ಸ್ನೆಲ್ಸ್ ಲಾ ಅಪ್ಲೈ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಔಟ್ಸೈಡ್ ಮೀಡಿಯಂ ಏನಿದೆ 1 ಇದೆ, into sin of angle in that medium, that is sin 45. Sin 45 degree is equals to refractive index of the inside medium ಏನಿದೆ √2 ಇದೆ, sin of angle in that medium, ಆ medium ನಲ್ಲಿ angle ಎಷ್ಟಿದೆ, sin of R1 ಅಂತ ಅನ್ಕೊಳ್ಳಿ. ಸೊ R1 ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. sin 45 is 1/√2. ಸೊ ಈ √2 ಇಲ್ಲಿಗೆ ಬಂದ್ರೆ sin of R1 is equals to 1/2. ಸೊ ಹಾಗಾದ್ರೆ ಸೊ R1 ವ್ಯಾಲ್ಯೂ ಎಷ್ಟು ಬರುತ್ತೆ, 30 ಡಿಗ್ರಿ ಬರುತ್ತೆ. We got the value of R1 as 30 degree. So ಇದರ ಬೆಲೆ 30 ಡಿಗ್ರಿ ಆಗಿರುತ್ತೆ. ಸೊ ಈಗ ನಮ್ಗೆ ಇನ್ನೊಂದು ಈಕ್ವೇಶನ್ ಇದೆ, A is equals to R1 plus R2. ಸೊ ಹಾಗಾದ್ರೆ ಸೊ A ವ್ಯಾಲ್ಯೂ 75 ಕೊಟ್ಟಿದ್ದಾರೆ, R1 ವ್ಯಾಲ್ಯೂ 30 ಇದೆ. ಸೊ ಹಾಗಾದ್ರೆ R2 ವ್ಯಾಲ್ಯೂ ಎಷ್ಟು ಬರುತ್ತೆ, 45 ಡಿಗ್ರಿ ಬರುತ್ತೆ. ಸೊ 30 plus 45 75 ಬರುತ್ತೆ. ಸೊ ದಿಸ್ ವಿಲ್ ಬಿ 45 ಡಿಗ್ರಿ ಬರುತ್ತೆ. ಈಗ ಸೆಕೆಂಡ್ ಸರ್ಫೇಸ್ ನಲ್ಲಿ ಸ್ನೆಲ್ಸ್ ಲಾ ನ ಅಪ್ಲೈ ಮಾಡೋಣ. ಇಲ್ಲೊಂದು ನೋಟಿಸ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಡೆನ್ಸರ್ ಇಂದ ರೇರರ್ ಗೆ ಹೋಗ್ತಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದ್ರೆ ಕ್ರಿಟಿಕಲ್ ಆಂಗಲ್ ಎಷ್ಟಿರುತ್ತೆ ಅಂತ ನಾವು ಪ್ರೂವ್ ಮಾಡಿದೀವಿ, 45. ಸೊ 45 ಡಿಗ್ರಿನೋ ಏನೋ ಬರುತ್ತೆ. ಸೊ ಲೆಟ್ ಅಸ್ ಸಿ. ಸೊ ಈಗ ಡೆನ್ಸರ್ ಇಂದ ರೇರರ್ ಗೆ ಹೋಗ್ತಿದೆ, ಸ್ನೆಲ್ಸ್ ಲಾ ನ ಅಪ್ಲೈ ಮಾಡೋಣ. ಲೆಟ್ ಅಸ್ ಅಪ್ಲೈ ಸ್ನೆಲ್ಸ್ ಲಾ ಅಟ್ ದ ಸೆಕೆಂಡ್ ಸರ್ಫೇಸ್. ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ಸೆಕೆಂಡ್ ಸರ್ಫೇಸ್ ನಲ್ಲಿ ಸ್ನೆಲ್ಸ್ ಲಾ ನ ಅಪ್ಲೈ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ √2 into sin of angle in that medium, that is sin of 45 degree, that is equals to refractive index of outside medium into sin of angle in that medium, sin of E. So √2 ಇದೇನ್ ಬರುತ್ತೆ, ಸೊ 1/√2 ಬರುತ್ತೆ. sin of E is equals to 1 ಬರುತ್ತೆ. √2 into 1/√2, so that is equals to 1 ಬರುತ್ತೆ. sin E is 1, then what is the value of E? E is equals to 90 degree. ಹೌದಾ, 90 degree ಇರುತ್ತೆ. What do you mean by 90 degree? Angle of emergence is 90 degree. ಅಂದ್ರೆ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡಿದ್ರೆ ಆ ನಾರ್ಮಲ್ಗೆ 90 ಡಿಗ್ರಿಯಿಂದ ಆಚೆಗೆ ಬರುತ್ತೆ. ಸೊ ಅಂದ್ರೆ ನಾವು ಬರ್ದಿರೋ ರೇ ಡಯಾಗ್ರಾಮ್ ಒಂಚೂರು ಎಡವಟ್ಟಾಗಿದೆ. ಸೊ ಈ ರೇ ಇದರ ಸರ್ಫೇಸ್ ಜೊತೆಗೆ ಆಚೆಗೆ ಬರುತ್ತೆ. ಸೊ ದಿಸ್ ಈಸ್ ದ ಆಂಗಲ್ ಆಫ್ ಎಮರ್ಜೆನ್ಸ್. ಈ ವ್ಯಾಲ್ಯೂ ಇಸ್ 90 ಡಿಗ್ರಿ. ಗ್ರೇಸಿಂಗ್ ಎಮರ್ಜೆನ್ಸ್. ದ ರೇ is suffering grazing emergence. Emergence at second surface. ಎರಡನೇ ಸರ್ಫೇಸ್ ನಲ್ಲಿ ಗ್ರೇಸಿಂಗ್ ಆಗಿ ಎಮರ್ಜೆನ್ಸ್ ಆಗ್ತಿದೆ. ಹುಷಾರಾಗಿ ಬರೀರಿ, ಗೇಜಿಂಗ್ ಅಂತ ಬರೀಬೇಡಿ. ಗೇಜಿಂಗ್ ಅಂದ್ರೆ ಹುಲ್ಮೇಯೋದು. ಸಾಕ್ ನಾವು ಮಾಡ್ತೀವಿ, ಅದರಲ್ಲಿ ಏನಿದೆ ಅಂತ ಹೇಳ್ಬೇಡಿ. ಸೊ ಆಂಗಲ್ ಆಫ್ ಎಮರ್ಜೆನ್ಸ್ ಈಸ್ 90 ಡಿಗ್ರಿ. ಸೊ ನೆಕ್ಸ್ಟ್ ಒನ್ ಸಕದಾಗಿರ್ತಕ್ಕಂಥ ಪ್ರಾಬ್ಲಮ್. ಇವೆಲ್ಲ ಈಗ ಮಾಡಿರ್ತಕ್ಕಂಥವೆಲ್ಲ ಒಂದು ಲೆವೆಲ್ ಆದ್ರೆ ನೆಕ್ಸ್ಟ್ ಒನ್ ಇನ್ನೊಂದು ಲೆವೆಲ್. ಸೊ ಆಯ್ತಾ ಇದು. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ 3 2 1 ಡನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ನಾನು ಸಾಲ್ವ್ ಮಾಡಿ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ same question. Find the angle of emergence. Find the angle of emergence of the ray. Find the angle of emergence of the ray. Find E. Charge of electron alla, angle of emergence. Okay, ಒಂದು triangular prism ಇದೆ.
angle of prism is 120 degree, 120 degree, and this angle is 30 degree. 120 30 ಇದೇನಾಗುತ್ತೆ 30 ಡಿಗ್ರಿ ಆಗುತ್ತೆ. ಸೊ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಪ್ಪ ಅಂದ್ರೆ mu of prism is equals to √3. √3 is the refractive index of the prism. ಸೊ ಹೊರಗಡೆ ಇರ್ತಕ್ಕಂಥ ಮೀಡಿಯಂ ಏನು ಏರ್. ಸೊ ಇದು ಪ್ರಿಸಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ √3 ಇದೆ. ಸೊ ಔಟ್ಸೈಡ್ ಮೀಡಿಯಮ್ ಏರ್ ಮೀಡಿಯಂ ಆಗಿದೆ. ಎ ರೇ ಇಸ್ ಫಾಲಿಂಗ್ ಅಟ್ ಫಸ್ಟ್ ಸರ್ಫೇಸ್. ಸೊ ಈಗ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡಿ ಇದೊಂದು ರೇನ ಇನ್ಸಿಡೆಂಟ್ ಮಾಡ್ತಾ ಇದ್ದೀನಿ 60 ಡಿಗ್ರಿ. ದಿಸ್ ಇಸ್ ಇಷ್ಟೇ ಕ್ವಶನ್. ಫೈಂಡ್ ದ ಆಂಗಲ್ ಆಫ್ ಎಮರ್ಜೆನ್ಸ್. ಫೈಂಡ್ ದ ಆಂಗಲ್ ಆಫ್ ಎಮರ್ಜೆನ್ಸ್. ಪಾಸ್ ಮಾಡಿ ಟ್ರೈ ಮಾಡಿ. ಸಖತ್ತಾಗಿದೆ, ಟ್ರೈ ಮಾಡಿ. ಸಖತ್ತಾಗಿರ್ತಕ್ಕಂಥ ಕ್ವಶನ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಇದನ್ನ ಫಸ್ಟ್ ಸರ್ಫೇಸ್ ಅಂತ ಕರಿತೀನಿ. ಓಕೆನಾ, ಫಸ್ಟ್ ಸರ್ಫೇಸ್ ಅಂತ ಕರಿತೀನಿ. ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಅಟ್ ದ ಫಸ್ಟ್ ಸರ್ಫೇಸ್. ಅಪ್ಲೈಯಿಂಗ್ Snell's law at first surface. Snell's law at first surface. So first surface ಅಲ್ಲಿ Snell's law ನ ಅಪ್ಲೈ ಮಾಡಿದ್ರೆ refractive index of the outside medium, that is 1 into sine of angle in that medium, that is sine of 60 degree is equals to ಇದೇನಾಗತ್ತೆ bend towards the normal ಆಗತ್ತೆ. ಈ ತರ ಇರ್ತಕ್ಕಂಥ ನಾರ್ಮಲ್ ಗೆ ಒಂಚೂರು ಬೆಂಡ್ ಆಗತ್ತೆ. ಸೊ ಎಷ್ಟು ಬೆಂಡ್ ಆಗತ್ತೆ ನಂಗೆ ಗೊತ್ತಿಲ್ಲ, ಇನ್ನು ಸಾಲ್ವ್ ಮಾಡಿಲ್ಲ ನಾನು. ಸೊ ಸೈನ್ ಆಫ್ 60 into 1 is equals to refractive index of this medium ಏನಾಗುತ್ತೆ √3 into sine of this angle. ಒಳಗಡೆ ಇರ್ತಕ್ಕಂಥ ಆಂಗಲ್ ಅದನ್ನ ನಾನು ಸೈನ್ R1 ಅಂತ ಕರಿತೀನಿ. ಓಕೆ, ಸೊ ಈಗ ಇದು R1, ಇದು I. ಇದನ್ನ ಸಾಲ್ವ್ ಮಾಡೋಣ. ಸೈನ್ 60 is √3/2, that is equals to √3 into sine of R1. So ಇದು ಸಾಯಿಸ್ಕೊಳ್ಳುತ್ತೆ. ಸೊ R1 is equals to 30 degree. Okay. R1 is equals to 30 degree. ಏನಿದು ಸ್ವಲ್ಪ ವಿಚಿತ್ರವಾಗಿದೆ. ಸೊ R1 30 degree ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್ R1 is 30 degree. ಸೊ ಈ ಆಂಗಲ್ ಎಷ್ಟಿದೆ 30 degree ಇದೆ ಅಂತ ಅನ್ಕೊಳ್ಳೋಣ. ಸೊ R1 30 ಆದ್ರೆ R2 ಎಷ್ಟಾಗಬೇಕು? A is equals to R1 plus R2. ಸೊ ಇದು this one should be equal to these two angle. ಸೊ 90 degree ಆಗಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ 90 degree ಅಂದ್ರೆ ಸೊ ಇದು ಹೀಗೆ ಬರಬೇಕು. ಏನೋ ಮಿಸ್ ಹೊಡಿತಾ ಇದೆ, ಹೌದಾ? ಅರೆ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ನಮಗೆ A is equals to R1 plus R2 ಫಾರ್ಮುಲಾ ಇದೆ. ಸೊ A 120 ಇದೆ, R1 30 ಇದೆ, R2 ಏನ್ ಬರಬೇಕು 90 ಡಿಗ್ರಿ ಬರಬೇಕು. ನಾರ್ಮಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ಗೆ 90 ಡಿಗ್ರಿ ಅಲ್ಲಿ ಬರ್ಬೇಕಾ? ರೇ ಏನೋ ಎಡವಟ್ ಆಗ್ತಿದೆ ನೋಡಿ. ಏನಾಗ್ಬೋದು ಅಂತ, ಏನಾಗಿರ್ಬೋದಲ್ಲಿ ಅಂದ್ರೆ ಇಲ್ಲಿಂದ ಬರ್ತಕ್ಕಂತಾರೆ ಈ ಸರ್ಫೇಸ್ ಇಂದ ಹೇಗ್ ಬರುತ್ತೆ? ಇಸ್ ಇಟ್ ಪಾಸಿಬಲ್? ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಆಂಗಲ್ ಆಫ್ R2 90 ಅಂದ್ರೆ ಹೀಗ್ ಬರಬೇಕು. ಹಿಂಗ್ ಬಂದಿರ್ತಕ್ಕಂತಾರೆ ಹೀಗ್ ಹೋಗಿ ಹಿಂಗ್ ಬರಕ್ ಚಾನ್ಸೇ ಇಲ್ಲ. ಸೊ ಅಂದ್ರೆ ಈ ಪಾತೆ ಕಷ್ಟ ಇದೆ. ಸೊ ಏನಾಯ್ತಪ್ಪ ಅಂದ್ರೆ ಈಗ ಇದು 30 ಡಿಗ್ರಿ ಹೋದ್ರೆ ದ ರೇ ವಿಲ್ ಕಮ್ ಇನ್ ದಿಸ್ ಡೈರೆಕ್ಷನ್ ಸಚ್ ದಟ್ ದಿಸ್ ರೇ ವಿಲ್ ಬಿ ಪ್ಯಾರಲಲ್ ಟು ದಿಸ್ ಒನ್. ಸರ್ ಅದು ಹೇಗೆ ಹೇಳ್ತೀರಿ? ನೀವು ಹೆಂಗ್ ಹೇಳ್ತೀರಿ? ಓದ್ಕೊಂಬಂದ್ಬಿಟ್ಟು ಹೇಳ್ಬಿಟ್ರೆ ನಾವು ನಂಬೇಕಾ? ನಂಬೇಡಿ. ನೋಡಿ ಇಲ್ಲಿ. ಸೊ ಈಗ ಇದೊಂದು ಸ್ಟ್ರೈಟ್ ಲೈನ್ ಇದೆ ಅಂತ ಅನ್ಕೊಳ್ಳೋಣ, ಒಂದು ಸ್ಟ್ರೈಟ್ ಲೈನ್. ಓಕೆ, ಸೊ ಈಗ ಒಂದು ಲೈನ್ ನ ಡ್ರಾ ಮಾಡ್ತೀನಿ. ಈ ಆಂಗಲ್ 120 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ. ನನ್ನ ಮಾತು ಕೇಳಿ, ಜಸ್ಟ್ ಲಿಸನ್ ಟು ಮೀ. ಸೊ ಈಗ ಮತ್ತೊಂದು ಲೈನ್ ನ ಡ್ರಾ ಮಾಡ್ತೀನಿ. ಈ ಆಂಗಲ್ 120 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ. ಸೊ ಇದು 120, ಇದು 120 ಇದ್ರೆ ಇದು ಪ್ಯಾರಲಲ್ ಆಗಿದೆಯಾ? ಇವೆರಡು ಪ್ಯಾರಲಲ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ತೀರಾ? ಇದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಐ ಕಾಂಟ್ ಹೆಲ್ಪ್ ಯು. ಸೊ ಇದು 120, ಇದು 120 ಇದೆ. ಸೊ ಹಾಗಾದ್ರೆ ಇದು ಪ್ಯಾರಲಲ್ ರೇಸ್. ನೋಡಿ ಇಲ್ಲಿ ಈ ಆಂಗಲ್ ಎಷ್ಟಿದೆ? 30 ಡಿಗ್ರಿ. ನಾವು ಸಾಲ್ವ್ ಮಾಡಿರ್ತಕ್ಕಂಥ ಪ್ರಕಾರ ಈ ಆಂಗಲ್ 30 ಡಿಗ್ರಿ ಇದೆ. ಈ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ದೆನ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟೂ ಲೈನ್ಸ್? ಇವೆರಡು ಲೈನ್ಸ್ ಮಧ್ಯೆ ಆಂಗಲ್ ಎಷ್ಟಿದೆ? 120. ಸೊ ಈ ಲೈನು, ಈ ಸರ್ಫೇಸ್ ಆಕ್ಚುಲಿ ಈ ಲೈನು ಇದು ಪ್ಯಾರಲಲ್ ಆಗಿರುತ್ತೆ. ಈ ಆಂಗಲ್ ಎರಡು ಸೇಮ್ ಇದೆಯಾ? ಹಾಗಾದ್ರೆ ಪ್ಯಾರಲಲ್ ಆಗಿರುತ್ತೆ. ಸೊ ಈ ಸರ್ಫೇಸ್ ಎಡ್ಜ್ಗೆ ಪ್ಯಾರಲಲ್ ಆಗಿ ಬರುತ್ತೆ. ಪ್ಯಾರಲಲ್ ಆಗಿ ಬಂದ್ರೆ ಆ ಸರ್ಫೇಸ್ ಮೀಟ್ ಆಗೋ ಚಾನ್ಸೇ ಇಲ್ಲ, ಇಲ್ಲಿ ಮೀಟ್ ಆಗೋದೇ ಇಲ್ಲ. ಸೊ ಈಗ ಈ ಕಡೆ ಬಂದು ಇಲ್ಲಿ ಬೀಳುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಇಲ್ಲಿ ಬಿದ್ದಾಗ ಏನಾಗತ್ತೆ ನೋಡೋಣ. ಲೆಟ್ ಅಸ್ ಸಿ. ಮಜಾ ಬರುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ.
ಓಕೆ, ಸೊ ಈಗ ಇದು 30 ಆಯ್ತು, ಈ ಪೂರ್ತಿ ಆಂಗಲ್ 120 ಆಯ್ತು. ಇನ್ನ ಇದೆಷ್ಟಿರತ್ತೆ? ಸೊ 120 ಪ್ಲಸ್ 30 150. ಇನ್ನು ಉಳಿದಿರ್ತಕ್ಕಂಥ ಆಂಗಲ್ 30 ಡಿಗ್ರಿ ಆಯ್ತು. 30 ಡಿಗ್ರಿ ಆಯ್ತು. ಈ ಆಂಗಲ್ ಏನಾಗತ್ತೆ? 60 ಡಿಗ್ರಿ ಆಯ್ತು. ನೋಡಿ, ಈ ಕೇಸ್ ನಲ್ಲಿ ಆಂಗಲ್ ಆಫ್ ಪ್ರಿಸಮ್ ಎಷ್ಟು ಅಂತ ಹೇಳ್ತೀರಾ? 120 ನಾ 30 ಡಿಗ್ರಿ ಆಗತ್ತೆ. ಈ ಸರ್ಫೇಸ್ ತಾನೆ ಆಗಿರೋದು. ಸೊ ಆಕ್ಚುಲಿ ಇದು ಕೂಡ ಅಲ್ಲ, ಮುಂದಿದೆ ಮಾರಿ ಹಬ್ಬ, ಹೇಳ್ತೀನಿ. ಸೊ ಈಗ ಇದು ಆಂಗಲ್ ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಅ ಸೆಕೆಂಡ್ ಸರ್ಫೇಸ್. ಈ ಸರ್ಫೇಸ್ ನ ಸೆಕೆಂಡ್ ಸರ್ಫೇಸ್ ಅಂತ ಕರಿತೀನಿ. ಸೊ ಸೆಕೆಂಡ್ ಸರ್ಫೇಸ್ ನಲ್ಲಿ ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಣ. ಸೆಕೆಂಡ್ ಸರ್ಫೇಸ್ ನಲ್ಲಿ ಸ್ನೆಲ್ಸ್ ಲಾ ಅಟ್ ಸೆಕೆಂಡ್ ಸರ್ಫೇಸ್. ಸ್ನೆಲ್ಸ್ ಲಾ ಅಟ್ ಸೆಕೆಂಡ್ ಸರ್ಫೇಸ್. Snell's law at second surface. Snell's law at second surface. Second surface. ಈ ಸರ್ಫೇಸ್ ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಇದೇನಿದು? √3 ಇದೆಯಾ? √3 ಕೊಟ್ಟಿದ್ದೀನಲ್ಲ, √3 ಇಂಟು ಸೈನ್ ಆಫ್ 60. ಸೈನ್ ಆಫ್ 60 that is equals to refractive index of outside medium into angle of refraction in that medium. So 1 into sine of r ಅಂತ ಕನ್ಸಿಡರ್ ಮಾಡ್ತೀನಿ. Sine r is equals to √3 into sine 60 ವ್ಯಾಲ್ಯೂ ಎಷ್ಟು? √3/2. ಹೌದಾ? Sine 60 ವ್ಯಾಲ್ಯೂ is √3/2. ಇದೆಷ್ಟು ಬರುತ್ತೆ? So that is 3/2. So r is equals to sine inverse of 3/2. So ಕ್ಯಾಲ್ಕುಲೇಟರ್ ತೆಗಿರಿ, ಕ್ಲಾಸ್ ಟೇಬಲ್ ತೆಗಿರಿ ಅಂತ ನಾನು ಕತೆ ಹೇಳಲ್ಲ. ಸೊ ಇದು ರಾಂಗ್. Sine value is always less than or equal to 1. ನಮ್ಗೆ ಇಲ್ಲಿ ಎಷ್ಟು ಬರ್ತಿದೆ? 1.5 ಬರ್ತಿದೆ. ನಾವು ಮಾಡಿರೋ ಕ್ಯಾಲ್ಕುಲೇಷನ್ ತಪ್ಪು. ಅಯ್ಯಯ್ಯ, ಇದು ತಪ್ಪು. ಚಿಚ್ಚಿ. Sine value cannot be greater than 1. When sine value cannot be greater than 1, ನಾವು ಮಾಡಿರೋ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅಂತ. ಹೌದಾ? ತಪ್ಪು ಆಗಿಲ್ಲ, ತಪ್ಪು ಆಗ್ಬೇಕು ಅಂತ ನಾನು ತಪ್ಪಾಗಿದೆ ಅಂತ ರಿಯಲೈಸ್ ಮಾಡೋದಕ್ಕೆ ಇದನ್ನು ಮಾಡಿದ್ದೀನಿ. ಏನೇನು ಹೇಳ್ತಿದ್ರು ಚಿಚ್ಚಿ ಅರ್ಥ ಆಗ್ತಿಲ್ಲ ಸರ್. ಓಕೆ, ಸೊ ಇದು ಪಾಸಿಬಲ್ ಇಲ್ಲ. ಸೊ ಡಮಾರ್, ಈ ಸ್ಟೆಪ್ ರಾಂಗು. ಮತ್ತೇನಾಗುತ್ತೆ? ಸ್ನೆಲ್ಸ್ ಲಾ ಫೇಲ್ ಆಗ್ತಿದೆ ಅಂದ್ರೆ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಿದೆ ಅಂತ ಮೀನಿಂಗ್. ಸೊ ಯಾವುದೇ ಸಿಚುವೇಶನ್ ಅಲ್ಲಿ ನೀವು ಸ್ನೆಲ್ಸ್ ಲಾನ ಅಪ್ಲೈ ಮಾಡಿ, ಒಂದು 0 ಡಿಗ್ರಿಗೆ ಅಪ್ಲೈ ಆಗಲ್ಲ. ಇನ್ನೊಂದು ಕೇಸು, ಇಫ್ ಇದೇನಾದ್ರೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆದ್ರೆ ಈ ತರ ನಿಮ್ ಸಿಚುವೇಶನ್ ಬರುತ್ತೆ, ಗ್ರೇಟರ್ ದೆನ್ 1 ಬರುತ್ತೆ. ಸೊ ಹಾಗಾದ್ರೆ ಸೆಕೆಂಡ್ ಸರ್ಫೇಸ್ ನಲ್ಲಿ ಏನಾಗತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಸೊ ಅಟ್ ಸೆಕೆಂಡ್ ಸರ್ಫೇಸ್ Snell's law fails. At second surface Snell's law fails. Snell's law fails. Therefore it undergoes total internal reflection. ಅರೆ ಏನಾಗತ್ತೆ? ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಮತ್ತೆ ಪ್ರಿಸಮ್ ಕಡೆಗೆ ಹೋಗುತ್ತೆ. ಪ್ರಿಸಮ್ ಒಳಗಡೆನೆ ಇದೆ. ಸೊ ಈಗ ಬಂದಿರತಕ್ಕಂತ ರೇ ಈ ತರ ಇದೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರ್ತಕ್ಕಂಥ ರೇ ಲಾಸ್ ಆಫ್ ರಿಫ್ಲೆಕ್ಷನ್ ಒಬೆ ಮಾಡುತ್ತೆ. ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಈ ಆಂಗಲ್ 60 ಇದ್ರೆ ಈ ಆಂಗಲ್ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಈ ಆಂಗಲ್ 30, ಈ ಆಂಗಲ್ 30 ಇದ್ರೆ ಇಲ್ಲೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಎಷ್ಟಾಯ್ತು? 120 ಇರ್ಬೇಕಾ? ಸೊ 120, ಈ ಆಂಗಲ್ 120 ಡಿಗ್ರಿ ಇರಬೇಕು. ಆಮ್ ಐ ರೈಟ್? ಈಗ 120 ಇದ್ರೆ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡಿ. ಕನ್ಸಿಡರ್ ಎ ನಾರ್ಮಲ್. ಈ ನಾರ್ಮಲ್ಗೂ ಈ ಸರ್ಫೇಸ್ಗೆ ಎಷ್ಟು ಆಂಗಲ್ ಇರುತ್ತೆ? 90 ಇರುತ್ತೆ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ ಆಂಗಲ್ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಅಟ್ ದ ಥರ್ಡ್ ಸರ್ಫೇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 30 ಡಿಗ್ರಿ. I'll call this as a third surface. At the third surface the angle of incidence is 30 degree. R is equals to question mark. Applying Snell's law at the third surface, √3 na ಮತ್ತೆ ಮರ್ತು ಹೋಗಿದೆ. √3 into sine of angle in that medium ಎಷ್ಟಿದೆ? 30 ಡಿಗ್ರಿ ಇದೆ. 120 ಅಂತ ಬರೀಬೇಡಿ. ಸೊ 120 ಪೂರ್ತಿ ಆಂಗಲ್ ನಾರ್ಮಲ್ ಜೊತೆಗೆ, ಸೊ ಇದು 90 ತಗೊಳುತ್ತೆ, ಇದು 30 ತಗೊಳುತ್ತೆ. ಸೈನ್ ಆಫ್ 30 is equals to 1. ಔಟ್ಸೈಡ್ ಮೀಡಿಯಂ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ. ಸೊ ಇಂಟು ಸೈನ್ ಆಫ್ r value. So √3 into, so sin 30 value is 1/2. Sin r is √3 divided by 2. R is equals to 60 degree. So very famous
inverse trigonometric function, sin inverse of root 3 by 2 is 60 degree. How's the problem? ಹೊರಗಡೆ ಬರ್ತಕ್ಕಂಥ ಆಂಗಲ್ ಅಂದ್ರೆ ಈ ರೇ ಏನಿದೆ, ಈ ರೇ ಅದು ನಾರ್ಮಲ್ ಜೊತೆಗೆ 60 ಡಿಗ್ರಿ ಬರುತ್ತೆ. ಹಾಗಾದ್ರೆ ಆಂಗಲ್ ಆಫ್ ಎಮರ್ಜೆನ್ಸ್ ಎಷ್ಟು? 60 ಡಿಗ್ರಿ. ಸೊ ಇದಕ್ಕೆ ಆಂಗಲ್ ಆಫ್ ಡಿವಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ ಆಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ ಟು I plus E minus A. This law is not valid for this case. ಯಾಕಂದ್ರೆ ಅದು ಸೀದಾ ಒಂದ್ ದಾರಿಯಲ್ಲಿ ಬರ್ತಿಲ್ಲ, ದಾರಿ ತಪ್ಪಿ 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 ಎಲ್ಲೆಲ್ಲೋ ದೂರ ಬರ್ತಿದೆ. ಸೊ ನಾವು ಸ್ಟಡಿ ಮಾಡಿರ್ತಕ್ಕಂಥ ಡಿರೈವೇಶನ್, ಈ ಡಿರೈವೇಶನ್ ಒಂದ್ ಸರ್ಫೇಸ್ ಇಂದ ಹೋಗಿ ಸುಮ್ಮನೆ ಇನ್ನೊಂದು ಸರ್ಫೇಸ್ ಇಂದ ಬಂದ್ರೆ ಮಾತ್ರ ಒಬ್ಬೆ ಆಗುತ್ತೆ. ಈ ಕೇಸ್ ನಲ್ಲಿ ಡಿವಿಯೇಷನ್ ಈ ಫಾರ್ಮುಲಾ ಒಬ್ಬೆ ಆಗಲ್ಲ. ಸೊ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು. ಇಟ್ಸ್ ಅ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಓಕೆ, ಸೊ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್. ಸೊ ಲೆಟ್ ಅಸ್ ಗೋ ಟು ದಿ ಅನದರ್ ಕ್ವಶನ್. ಸೊ ಒಂದೇ ಒಂದು ಸ್ಮಾಲ್ ಕ್ವಶನ್ ಇದೆ, ಅದನ್ನ ನಾನು ಹೋಮ್ ವರ್ಕ್ ಕೊಡ್ತೀನಿ. ಯು ಟ್ರೈ ಬೈ ಯುವರ್ ಸೆಲ್ಫ್. ಹೋಮ್ ವರ್ಕ್ ಅಲ್ಲ, ಅಸೈನ್ಮೆಂಟ್. ಇದಾಯ್ತಾ? ಇದು ಚೆನ್ನಾಗಿದೆಯಲ್ಲ ಪ್ರಾಬ್ಲಮ್? ವಿ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. 3 to 1 ಡನ್. Question is, find the angle of incidence. Find angle of incidence. Find angle of incidence. Find I. So ಒಂದು ಪ್ರಿಸಮ್ ಇದೆ, ಆ ಪ್ರಿಸಮ್ಗೆ ಒಂದು ಸರ್ಫೇಸ್ ನ ಸಿಲ್ವರಿಂಗ್ ಮಾಡಿದ್ದೀನಿ. ಸಿಲ್ವರ್, ಈ ಆಂಗಲ್ 30 ಡಿಗ್ರಿ ಇದೆ. ಈಗ ಹೋಗಿರ್ತಕ್ಕಂಥ ರೇ ಐ ಆಂಗಲ್ ಇಂದ ಇನ್ಸಿಡೆನ್ಸ್ ಆಗಿದೆ, ಬಿದ್ದು ಮತ್ತೆ ವಾಪಸ್ ಅದೇ ದಾರಿಯಲ್ಲೇ ವಾಪಸ್ ಬರುತ್ತೆ. ಸೊ ಫೈಂಡ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಐ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್, ಇದನ್ನ ಟ್ರೈ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ಗೊತ್ತಾದ್ರೆ ಕಾಮೆಂಟ್ ಮಾಡಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ಆಂಗಲ್ ಆಫ್ ಡಿವಿಯೇಷನ್. ಸೊ ಫ್ಯಾಕ್ಟರ್ಸ್ ಆನ್ ವಿಚ್ ದ ಆಂಗಲ್ ಆಫ್ ಡಿವಿಯೇಷನ್ ಡಿಪೆಂಡ್ಸ್. ಆಂಗಲ್ ಆಫ್ ಡಿವಿಯೇಷನ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡೋಣ. ಸೊ ಅದಕ್ಕಿಂತ ಮೊದಲು ಸೊ ಒಂದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀನಿ. ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡಿ, ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡಿ, ಇದನ್ನ ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀನಿ. ಸೊ ಇಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡ್ಕೊಂಡು ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇಂದ ಒಂದು ರೇ ಇನ್ಸಿಡೆಂಟ್ ಆಗಿದೆ, ಈ ಆಂಗಲ್ ನ ಐ ಅಂತ ಕರಿತೀನಿ. ಒಳಗಡೆ ಹೋಗಿರ್ತಕ್ಕಂಥ ರೇನ ರಿಫ್ರಾಕ್ಟೆಡ್ ರೇ ಅಂತ ಕರಿತೀನಿ. ಇದು ಆಂಗಲ್ R1, ಇದು R2. ಹೊರಗಡೆಗೆ ಬರ್ತಕ್ಕಂಥ ರೇ ಎಮರ್ಜೆಂಟ್ ರೇ, ಈ ಆಂಗಲ್ ನ ಎಮರ್ಜೆನ್ಸ್ ಆಂಗಲ್ ಅಂತ ಕರಿತೀವಿ. ಎರಡು ಫಾರ್ಮುಲಾಸ್ ಇದೆ. ಡೆಲ್ಟಾ ಇಸ್ ಈಕ್ವಲ್ಸ್ ಟು I plus E minus A. So where A is equals to R1 plus R2. So E relations ನಮಗಿದೆ. So factors on which angle of deviation depends. So next topic is factors on which angle of deviation depends. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಫ್ಯಾಕ್ಟರ್ ಇಸ್, ನೋಡಿ ಇವೆಲ್ಲ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್, ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಚೆಕ್ ಮಾಡಬಹುದು, ಇಲ್ಲಿ ಪ್ರೂವ್ ಮಾಡೋದಕ್ಕೆ ಆಗಲ್ಲ. ಸೊ ಫಸ್ಟ್ ಫ್ಯಾಕ್ಟರ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ಸೊ if refractive index of the prism is increased, the angle of deviation is also increases. If mu of the prism is increased, then angle of deviation is also increases. ಈ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ, ಈ ಮೀಡಿಯಮ್ದು ಅಂದ್ರೆ ಪ್ರಿಸಮ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಮಾಡಿದ್ರೆ ಆಂಗಲ್ ಆಫ್ ಡಿವಿಯೇಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಟ್ ಇಸ್ ಅ ಫಸ್ಟ್ ಪಾಯಿಂಟ್ ಟು ಬಿ ನೋಟಿಸ್ಡ್. ಸೊ ನೆಕ್ಸ್ಟ್ ಕ್ವಶನ್ ಇಸ್, ಸೊ ಹೇಳ್ತೀರಾ ಆಂಗಲ್ ಆಫ್ ಪ್ರಿಸಮ್ ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಕ್ಯಾನ್ ಯು ಮೇಕ್ ಎ ಗೆಸ್? ವಾಟ್ ಹ್ಯಾಪನ್ಸ್ ಟು ಆಂಗಲ್ ಆಫ್ ಡಿವಿಯೇಷನ್ ಇಫ್ ಎ ಇಸ್ ಇನ್ಕ್ರೀಸ್? ಸೆಕೆಂಡ್ ಫ್ಯಾಕ್ಟರ್ಸ್, if A increases, ಈ equation ನ ಪ್ರಕಾರ, first of all, ಈ equation ನ ಪ್ರಕಾರ A ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಂತೀರಿ. ಬಟ್ ಇಟ್ಸ್ ರಾಂಗ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಸರ್ ಇದು ಜಾಸ್ತಿ ಆಗ್ತದ್ರೆ ಮೈನಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡೆಲ್ಟಾ ವ್ಯಾಲ್ಯೂ ಕಮ್ಮಿ ಆಗ್ಬೇಕಲ್ಲ, ನೀವು ಚೀಟಿಂಗ್ ಮಾಡ್ತೀರಿ. ಸೊ ಕಣ್ಮುಂದೆ ಕಾಣಿಸ್ತಕ್ಕಂಥ ಈಕ್ವೇಶನ್ನೇ ನಂಬಕ್ ಬಿಡಲ್ಲ. ನಂಬೇಡಿ. ಯಾಕೆ ನಂಬಬೇಕು? ನೋಡಿ ಇಲ್ಲಿ ಆಂಗಲ್ ಆಫ್ ಎಮರ್ಜೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇದು ಮತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಮೀನ್ಸ್ ದೀಸ್ ಟೂ ಆರ್ ಇಂಟರ್ ರಿಲೇಟೆಡ್. ಇವೆರಡು ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಆಕ್ಚುಲ್ ಆಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ, ಇಫ್
angle of deviation, sorry, if angle of prism is increased, A increases, delta also increases. Delta also increases. Delta also increases. ಅಲ್ಲಿ ನೋಡಿದ್ರೆ ಕಮ್ಮಿ ಆಗತ್ತೆ ಅನ್ಸತ್ತೆ, ಬಟ್ ಏನಾಗತ್ತೆ, ಜಾಸ್ತಿ ಆಗತ್ತೆ. ಈ ಇಕ್ವೇಶನ್ ನ ನೋಡಿ ಮೋಸ ಹೋಗಬೇಡಿ. ಡೆಲ್ಟಾ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ ಇ ಮೈನಸ್ ಎ ಅನ್ನ ನೋಡಿ ನೋಡಿ ಮೋಸ ಹೋಗಬೇಡಿ, ಮೋಸ ಹೋಗಬೇಡಿ. ಬಿ ಕೇರ್ಫುಲ್, ಅಟೆನ್ಷನ್ ಪ್ಲೀಸ್. ಈ ಇಕ್ವೇಶನ್ ನ ನೋಡಿ ಮೋಸ ಹೋಗಬೇಡಿ. ಸೊ ಆಕ್ಚುಲಿ ಆಂಗಲ್ ಆಫ್ ಪ್ರಿಸಮ್ ನ ಇನ್ಕ್ರೀಸ್ ಮಾಡಿದ್ರೆ ಡಿವಿಯೇಷನ್ ಕೂಡ increase agate. So next factor on which it depends is wavelength of the light. Next point is, third point, dependence on wavelength. ಕೊಟ್ಟಿರ್ತಕ್ಕಂಥ ಲೈಟ್ wavelength increase ಮಾಡಿದ್ರೆ, ಕೊಟ್ಟಿರ್ತಕ್ಕಂಥ ಲೈಟ್ wavelength increase ಮಾಡಿದ್ರೆ what happens to the deviation? So it is an experimental fact. Actually ಇದು experimental fact ನ ಅಬ್ಸರ್ವ್ ಮಾಡಿರೋದು. ಸೊ ಇಲ್ಲೇನು ಪ್ರೂವ್ ಮಾಡೋದಕ್ಕಾಗಲ್ಲ. ಸೊ if lambda increases then delta decreases. ಲ್ಯಾಂಬ್ಡಾ ಇನ್ಕ್ರೀಸ್ ಮಾಡಿದ್ರೆ ಡೆಲ್ಟಾ ಏನಾಗುತ್ತೆ, ಡಿವಿಯೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇದು ನೀವು ಆಲ್ರೆಡಿ 10th ಕ್ಲಾಸ್ ಅಲ್ಲಿ ಇದನ್ನ ಸ್ಟಡಿ ಮಾಡಿದ್ವಿ. ಸರ್ ಪ್ರಾಮಿಸ್, ಮಮ್ಮಿ ಪ್ರಾಮಿಸ್ ಸರ್ ನಾವು ಸ್ಟಡಿ ಮಾಡೇ ಇಲ್ಲ. ಸೊ ಸ್ಟಡಿ ಮಾಡಿದ್ರಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಸೊ ಇಂಡೈರೆಕ್ಟ್ ಆಗಿ ಸ್ಟಡಿ ಮಾಡಿದ್ವಿ, ಡೈರೆಕ್ಟ್ ಆಗಿ ಸ್ಟಡಿ ಮಾಡದೇ ಇರ್ಬೋದು, ಬಟ್ ಇಂಡೈರೆಕ್ಟ್ ಆಗಿ ಸ್ಟಡಿ ಮಾಡಿರ್ತೀವಿ. CBSE ಅವ್ರು ಹೇಳ್ತಿದ್ದೀನಿ, CBSE ಮತ್ತೆ ಸ್ಟೇಟ್ ಬೋರ್ಡ್ ಅವರು. ICSE ಅವರು ಐ ಥಿಂಕ್ 9th ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಅನ್ಸುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್. ಸೊ ಈಗ ಇಲ್ಲೊಂದು ಪ್ರಿಸಮ್ ನ ಕನ್ಸಿಡರ್ ಮಾಡೋಣ. ಈಗ ಈ ಕಡೆಯಿಂದ ವೈಟ್ ಲೈಟ್ ನ ಬಿಟ್ರೆ ಡಿಸ್ಪರ್ಷನ್ ಆಗತ್ತೆ, ಹೌದಲ್ಲ? ದ ಲೈಟ್ ವಿಲ್ ಬಿ ಡಿಸ್ಪರ್ಸ್ ಆಗತ್ತೆ. ಸೊ ಇದ್ರ ಆರ್ಡರ್ ನೆನಪಿದೆಯಾ? ವಾಯ್ಲೆಟ್ ಯಾವ ಕಡೆ ಇರುತ್ತೆ? ಡೌನ್ ಸೈಡ್ ಇರುತ್ತೆ. VIBGYOR. Which one is having maximum wavelength? Red is having maximum wavelength, max wavelength, and violet is having minimum wavelength compared to in these things. ಈ 7 ಕಲರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ವೇವ್ಲೆಂತ್ ಇರೋದು ರೆಡ್ ಲೈಟ್ ಗೆ ಅಂಡ್ ಲೀಸ್ಟ್ ವೇವ್ಲೆಂತ್ ಇರೋದು ವೈಲೆಟ್ ಲೈಟ್ ಗೆ. ಸೊ ನಾವು ಲ್ಯಾಂಬ್ಡಾ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಡಿವಿಯೇಷನ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ ರೆಡ್ ಲೈಟ್ ನ ಈ ರೇ ಇಂದ ಬಿಟ್ರೆ ಇಲ್ಲಿಗೆ ಬರುತ್ತೆ, ಇದೇ ಪಾತ್ ಅಲ್ಲಿ ವೈಲೆಟ್ ಲೈಟ್ ನ ಬಿಟ್ರೆ ಈ ತರ ಬರುತ್ತೆ. ಸೊ ಇದು ಮೋರ್ ಡಿವಿಯೇಟ್ ಆಗಿದೆ. ಸೊ ಹಾಗಾದ್ರೆ ವಿಚ್ ಇಸ್ ಮೋಸ್ಟ್ ಡಿವಿಯೇಟೆಡ್ ಇನ್ ದ visible spectrum? Violet is a most deviated light in the visible spectrum. So therefore delta of violet is greater than delta of indigo, is greater than and last ಅಲ್ಲಿ ಬರೋದು delta of red. So CET ಅಲ್ಲಿ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು 4 ಕಲರ್ಸ್ ನ ಕೊಟ್ಬಿಟ್ಟು arrange the following in increasing order of angle of deviation. ಸೊ ಅರೇಂಜ್ ಮಾಡಿ ಅಂತ ಕೊಡ್ಬೋದು, ಮೇಕ್ ಎ ನೋಟ್ ಆನ್ ದಿಸ್ ಒನ್. ಅಥವಾ ಯಾವ್ದಾದ್ರು ಒಂದು ಎರಡನ್ನ ಕೊಟ್ಬಿಟ್ಟು ಅರೇಂಜ್ ದ ಫಾಲೋಯಿಂಗ್ ಇನ್ ದ ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕೇಳ್ಬೋದು. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ಡಿವಿಯೇಷನ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ವಿ. ಫಸ್ಟ್ ಇಟ್ ಡಿಪೆಂಡ್ಸ್ ಆನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಆದ್ರೆ ಡಿವಿಯೇಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಫ್ ದ ಆಂಗಲ್ ಆಫ್ ಪ್ರಿಸಮ್ ಇಸ್ ಇನ್ಕ್ರೀಸ್, ಈ ಇಕ್ವೇಶನ್ ನ ನೋಡಿ ಮೋಸ ಆಗಬೇಡಿ. ಸೊ ಇದು ಇನ್ಕ್ರೀಸ್ ಆದ್ರೆ ವ್ಯಾಲ್ಯೂ ಡೆಲ್ಟಾ ಡಿಕ್ರೀಸ್ ಆಗತ್ತೆ ಅಂತ ಅನ್ಕೊಂತೀವಿ, ಬಟ್ ಇದು ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಹಾಗಾದ್ರೆ ಸೊ ಫೈನಲ್ ಆಗಿ ನಮ್ಗೆ ಅಬ್ಸರ್ವ್ಡ್ ಫ್ಯಾಕ್ಟ್ ಯಾವ ತರ ಬರುತ್ತಪ್ಪ ಅಂದ್ರೆ ಆಂಗಲ್ ಆಫ್ ಪ್ರಿಸಮ್ ನ ಇನ್ಕ್ರೀಸ್ ಮಾಡಿದ್ರೆ ಸೊ ಡಿವಿಯೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಲ್ಯಾಂಬ್ಡಾ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಡೆಲ್ಟಾ ಏನಾಗುತ್ತೆ? ಕಮ್ಮಿ ಆಗುತ್ತೆ, ಆಂಗಲ್ ಆಫ್ ಡಿವಿಯೇಷನ್ ಕಮ್ಮಿ ಆಗುತ್ತೆ. ಸೊ ಈ ಆರ್ಡರ್ ನ ನೋಟ್ ಮಾಡ್ಕೊಳ್ಳಿ. ಸೊ ಈ ಪ್ರಿಸಮ್ ಒಂದು ನೆನ್ಪಿಟ್ರೆ ಸಾಕಪ್ಪ, ಈ ಡಿಸ್ಪರ್ಷನ್ ನೆನ್ಪಿಟ್ರೆ ಸಾಕು, ನೀವು ಯಾವುದೇ ಕ್ವಶನ್ ಇದ್ರ ಮೇಲೆ ಅಟೆಂಡ್ ಮಾಡಬಹುದು. ಸೊ ದಟ್ ಇಸ್ ಅ ಥಿಂಗ್ ಹಿಯರ್ ಟು ನೋಟಿಸ್. ಸೊ VIBGYOR, ವಿಬ್ಗಯಾರ್, ಡೌನ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂತೀವಿ. ಸೊ ನೆಕ್ಸ್ಟ್ ಇಸ್ how it depends on angle of incidence. Angle of incidence, again dependence on deviation, dependence of deviation on angle of incidence. Angle of incidence na vary ಮಾಡಿದ್ರೆ ಯಾವ ತರ ವೇರಿ ಆಗುತ್ತೆ? So on angle of
ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಮೇಲೆ ಯಾವ ತರ ಡಿಪೆಂಡ್ ಆಗುತ್ತೆ ಸರ್ ಈ ಇಕ್ವೇಶನ್ ಪ್ರಕಾರ ಐ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದ್ರೆ ಡೆಲ್ಟಾ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗತ್ತೆ ಅಂತ ಅನ್ಬೇಡಿ ಮತ್ತೆ ಅದೇ ಡೈಲಾಗು ಈ ಇಕ್ವೇಶನ್ ನೋಡಿ ಮೋಸ ಹೋಗಬೇಡಿ ಸೊ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ನಾವು ಏನಾದ್ರು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನೋಡಿ ಇಲ್ಲಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೇನಿದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಇನ್ಸಿಡೆಂಟ್ ರೇ ಸೊ ಇದನ್ನೇ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರೆದಿದ್ವಿ ಹೌದಾ ಸೊ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇದೇ ತರ ತಾನೆ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗೋದು ಸೊ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸೊ ಫಸ್ಟ್ ಡಿವಿಯೇಷನ್ ಏನಾಗುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಇನಿಷಿಯಲಿ ದ ಡಿವಿಯೇಷನ್ ರೆಡ್ಯೂಸಸ್ ಇದನ್ನ ಜಾಸ್ತಿ ಮಾಡ್ತಾರೆ ಇದು ರೆಡ್ಯೂಸ್ ಆಗುತ್ತೆ ಆಫ್ಟರ್ ರೀಚಿಂಗ್ ಸರ್ಟೆನ್ ಸ್ಟೇಜ್ ಇದು ಮತ್ತೆ ಇನ್ಕ್ರೀಸ್ ಮಾಡ್ತಾ ಇದ್ರೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ಐ ರಿಪೀಟ್ ಒನ್ಸ್ ಅಗೇನ್ ಸೊ ಇನಿಷಿಯಲಿ ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಇನ್ಕ್ರೀಸ್ ಆಂಗಲ್ ಆಫ್ ಡಿವಿಯೇಷನ್ ಡಿಕ್ರೀಸಸ್ ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಮತ್ತೆ ಆಂಗಲ್ ಆಫ್ ಡಿವಿಯೇಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಸೊ ಅದ್ರ ರಿಸಲ್ಟ್ಸ್ ಮಾತ್ರ ಇಲ್ಲಿ ನಾನು ನೋಟ್ ಮಾಡ್ತಾ ಇದ್ದೀನಿ ಸೊ ದ ಥಿಂಗ್ ಇಸ್ ಇಫ್ ಯು ಡ್ರಾ ದ ಗ್ರಾಫ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವರ್ಸಸ್ ಆಂಗಲ್ ಆಫ್ ಡಿವಿಯೇಷನ್ ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ನ ತಗೊಂತೀನಿ ಸಾರಿ ಎಕ್ಸ್ ಆಕ್ಸಿಸ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ತಗೊಂತೀನಿ ವೈ ಆಕ್ಸಿಸ್ ಅಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ನ ತಗೊಂತೀನಿ ಸೊ ಇದು ಡಿವಿಯೇಷನ್ ನ ತಗೊಂತೀನಿ delta. If you increase the angle of incidence initially, angle of deviation decreases. ಮೊದಲು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಆಮೇಲೆ ಇನ್ಕ್ರೀಸ್ ಆಗಕ್ಕೆ ಶುರು ಆಗುತ್ತೆ ದಿಸ್ ಇಸ್ ದ ಡಿಪೆಂಡೆನ್ಸ್ ಆನ್ ಆಂಗಲ್ ಆಫ್ ಡಿವಿಯೇಷನ್ ಅಂಡ್ ದ ಆಂಗಲ್ ಆಫ್ ಪ್ರಿಸಮ್ ಮೊದಲು ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಆಂಗಲ್ ಆಫ್ ಡಿವಿಯೇಷನ್ ಕಮ್ಮಿ ಆಯ್ತು ಆಮೇಲೆ ಸರ್ಟೇನ್ ಪೊಸಿಷನ್ಗೆ ಬಂದು least angle of deviation obtained ಆಯ್ತು the least angle of deviation obtained is called as angle of minimum deviation ಇದನ್ನೇ ನಾವೇನಂತ ಕರಿತೀವಿ angle of minimum deviation so that is delta minimum ಆಯ್ತಾ ಸೊ ಇನಿಷಿಯಲ್ ಆಗಿ ಅದೇನಾಗುತ್ತೆ angle of incidence increase ಮಾಡ್ತಾ ಹೋದ್ರೆ angle of deviation ಕಮ್ಮಿ ಆಗತ್ತೆ after reaching certain minimum value called angle of minimum deviation on further increasing angle of incidence ಮತ್ತೆ increase ಮಾಡಿದ್ರೆ angle of deviation ಮತ್ತೆ ಜಾಸ್ತಿ ಹೋಗುತ್ತೆ so certain stage ಹೋಗಿ ನಿಂತು ಬರುತ್ತೆ so this is the graph some note points ಇದರ ಮೇಲೆ ಕೆಲವೊಂದು note points ಇದೆ we will discuss one by one for every ಆಯ್ತಾ ಇದು certain note point make a note point note ಮಾಡ್ಕೊಳ್ಳಿ ಈ ಗ್ರಾಫ್ ನೋಟ್ ಮಾಡ್ಕೊಳ್ಳಿ so we will have some note points so ಈ angle of minimum deviation ಅಂದ್ರೆ ಏನು ಅಂತ ಗೊತ್ತಾಯ್ತು so ಪ್ರತಿಯೊಂದು angle of deviation ಗೂ ಎರಡು angle of incidence ಇರುತ್ತೆ ನಾ ಹೇಳ್ತೀನಿ ಅದರ ಬಗ್ಗೆ make some note points for every angle of deviation for every angle of deviation other than delta minimum ಅಂದ್ರೆ ಈ ಪೊಸಿಷನ್ ಬಿಟ್ಟು ಬೇರೆ ಯಾವುದೇ ಆಂಗಲ್ ಆಫ್ ಡಿವಿಯೇಷನ್ ನ ತಗೊಳ್ಳಿ ಆ ಆಂಗಲ್ ಆಫ್ ಡಿವಿಯೇಷನ್ ಗೆ ಎರಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತೆ ಸೊ ಇದು I1 ಇದು I2 ವಾಟ್ ಡಸ್ ಇಟ್ ಮೀನ್ ಇದೇನು ಸರ್ ವಿಚಿತ್ರವಾಗಿ ಹೇಳ್ತಿದ್ರಿ ಐ ವಿಲ್ ಎಕ್ಸ್ಪ್ಲೈನ್ ಒಂದೊಂದು 2 minutes ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಒಂದು ಪ್ರಿಸಮ್ ನ ಕನ್ಸಿಡರ್ ಮಾಡ್ತೀನಿ ಟ್ರಯಾಂಗುಲರ್ prism na consider ಮಾಡ್ತೀನಿ this is the angle of incidence there is a normal and this is the refracted ray and this is the emergent ray so ಇದು angle of incidence ಅಂತ ಕರೆದ್ವಿ ಇದು angle of emergence ಅಂತ ಕರೆದ್ವಿ ಈಗ ಒಂದು ರೇನ ಇದೇನಿದು ಅದರ್ ದ್ಯಾನ್ ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ನಾನು ಇದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಲ್ದಿರ ಬೇರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸೊ ಇದನ್ನು ಇನ್ಕ್ರೀಸ್ ಮಾಡ್ತಾರೆ ಆಂಗಲ್ ಆಫ್ ಡಿವಿಯೇಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ ಮತ್ತೆ ಒಂದು ಸರ್ಟೆನ್ ಪೊಸಿಷನ್ಗೆ ಬರುತ್ತೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ನಾನು ಈ ಪೊಸಿಷನ್ ನ ಬಿಟ್ಟು ಮಿನಿಮಮ್ ಕಂಡೀಷನ್ ನ ಬಿಟ್ಟು ಬೇರೆ ಯಾವುದೇ ಕಂಡೀಷನ್ ನ ತಗೊಳ್ಳಿ ಕೊಟ್ಟಿರ್ತಕ್ಕಂಥ ಆಂಗಲ್ ಆಫ್ ಡಿವಿಯೇಷನ್ಗೆ ಎರಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತೆ I1 and I2 how is this possible I will explain ನೋಡಿ ಈ ತರ ರೇನ ಬಿಟ್ರೆ ಪುಚಿಕ್ ಆಚೆ ಬರತ್ತಾ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಈಗ ಅದೇ ರೇನ ಉಲ್ಟಾ ಬಿಟ್ರೆ ಈ ಕಡೆಯಿಂದ ಬಿಟ್ರೆ ಈಗ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗತ್ತೆ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಆಗತ್ತೆ
ಈ ಕೇಸ್ನಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ಏನು ಸೇಮ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಐ ರಿಪೀಟ್ ಒನ್ಸ್ ಅಗೇನ್. ಈ ರೇನ ಈ ಕಡೆ ಹೋಗ್ಬೇಕಾಗಿರ್ತಕ್ಕ ರೇನ ಒಂದು ಪ್ರಿಸಮ್ ಮೇಲೆ ಬಿಟ್ರೆ ಪುಚಿಕ್ 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 ಅಂತ ಆಚೆಗೆ ಬರುತ್ತೆ. ಇದು ಆಂಗಲ್ ಆಫ್ ಎಮರ್ಜೆನ್ಸ್. ಫಾರ್ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಆಂಗಲ್ ಆಫ್ ಎಮರ್ಜೆನ್ಸ್, ದಿಸ್ ಇಸ್ ದ ಡಿವಿಯೇಷನ್ ಪ್ರೊಡ್ಯೂಸ್, ದಿಸ್ ಇಸ್ ದ ಡಿವಿಯೇಷನ್ ಪ್ರೊಡ್ಯೂಸ್. ಈಗ ಅದೇ ರೇನ ಈ ಕಡೆಯಿಂದ ಬಿಡಿ, ಈ ಕಡೆಯಿಂದ ಬಿಟ್ರೆ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ, ಲೈಟ್ ಈ ಕಡೆಯಿಂದ ಬಿಟ್ರೆ ಈ ಪಾತ್ ಬಂದ್ರೆ ಅದೇ ಲೈಟ್ ನ ಈ ಕಡೆಯಿಂದ ಬಿಟ್ರೆ ಅದೇ ಪಾತ್ ಅಲ್ಲಿ ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಹೌದಾ? ಸೊ ಈಗ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗತ್ತೆ. ಈ ಕಡೆಯಿಂದ ಬಿಟ್ರೆ ರೇನ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗತ್ತೆ, ಇದೇನಾಗತ್ತೆ ಆಂಗಲ್ ಆಫ್ ಎಮರ್ಜೆನ್ಸ್ ಆಗತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಈವನ್ ಇನ್ ದ ಸೇಮ್ ಇನ್ ದಿಸ್ ಕೇಸ್ ಆಂಗಲ್ ಆಫ್ ಡಿವಿಯೇಷನ್ ಇಸ್ ಸೇಮ್. ಈ ಕಡೆಯಿಂದ ಬಿಟ್ರೆ ರೇ, ಈ ಕಡೆಯಿಂದ ಬಿಟ್ರು ರೇ, ಸೇಮ್ ಡಿವಿಯೇಷನ್ ಬರುತ್ತೆ. ಸೊ ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಆಂಗಲ್ ಆಫ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ರೇ. ಸೊ ಈ ಕಡೆ ಅಥವಾ ಈ ಕಡೆ ಯಾವುದೇ ಡೈರೆಕ್ಷನ್ ಅಲ್ಲಿ ಬಿಡಿ, ಆಂಗಲ್ ಆಫ್ ಡಿವಿಯೇಷನ್ ಸೇಮ್ ಇದೆ. ಈಗ ಇದು ಐ ಅಂದ್ರೆ ಇದು ಇ ಆಗತ್ತೆ, ಅಥವಾ ಇದು ಐ ಅಂದ್ರೆ ಇದು ಇ ಆಗತ್ತೆ. ಫಾರ್ ಎ ಗಿವೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದ ಆಪೋಸಿಟ್, ದ ಆಲ್ಟರ್ನೇಟಿಂಗ್ ಆಪೋಸಿಟ್ ಆಂಗಲ್ ಇಸ್ ಆಂಗಲ್ ಆಫ್ ಎಮರ್ಜೆನ್ಸ್. ಈಗ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದ್ರೆ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಆಗಿರುತ್ತೆ. ದಟ್ ಈಸ್ ವಾಟ್ ಐ ಸೆಡ್. according to principle of reversibility of light, I1 and I2 are both the angle of incidence for the same angle of incidence. ಈಗ ಈ angle I ಅಂತ ಕನ್ಸಿಡರ್ ಮಾಡಿ, ಈ angle ನ E ಅಂತ ಕನ್ಸಿಡರ್ ಮಾಡಿ. ಈಗ ಇದನ್ನ ವೇರಿ ಮಾಡ್ತಾ ಹೋಗಿ until you get E, ಇದ್ರ ವ್ಯಾಲ್ಯೂ ಏನೋ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ವ್ಯಾಲ್ಯೂ ಬರೋವರೆಗೂ ಈ ಆಂಗಲ್ ನ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡಿ. ಸೊ ಇಲ್ಲಿ ಇ ಬಂದಾಗ ಈ ಕಡೆ ಐ ಬಂದಿರುತ್ತೆ. ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ದ ಪ್ರಿಸಮ್ ಇಸ್ ಇನ್ ಸರ್ಟೆನ್ ಕಂಡೀಷನ್. ಯಾವ ಕಂಡೀಷನ್ ಅಲ್ಲಿ? ಅದರ್ ದ್ಯಾನ್ ಡೆಲ್ಟಾ ಮಿನಿಮಮ್. ನಾನು ಇದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ. ಅದರ್ ದ್ಯಾನ್ ದಿಸ್ ಕಂಡೀಷನ್. ಸೊ ಇಲ್ಲೊಂದು 25 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ, ಇಲ್ಲೊಂದು 30 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ. ಓಕೆನಾ? ಆಂಗಲ್ ಆಫ್ ಡಿವಿಯೇಷನ್ ಎಷ್ಟೋ ಬಂತು? ಡೆಲ್ಟಾ ಅಂತ ಕರಿತೀನಿ. 25 ಇದ್ದಾಗ ಇನ್ಸಿಡೆನ್ಸ್ ರೇ, ಇನ್ಸಿಡೆಂಟ್ ಆಂಗಲ್, ಎಮರ್ಜೆಂಟ್ ಎಷ್ಟಿದೆ? 30 ಡಿಗ್ರಿ ಇದೆ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ, ನೀನ್ ಲೈಟ್ ನ ಈ ಕಡೆಯಿಂದ ಬಿಟ್ರೆ ಇದೇ ಪಾತ್ ಫಾಲೋ ಆಗಬೇಕು. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಇದ್ದಾಗ ಆಂಗಲ್ ಆಫ್ ಎಮರ್ಜೆನ್ಸ್ ಎಷ್ಟಿರಬೇಕು? 25 ಇರಬೇಕು. ಹೌದಾ? ಇದು ಐ ಆಗಿದ್ದಾಗ ಇದು ಇ ಆಗಿರುತ್ತೆ, ಇದು ಇ ಆಗಿದ್ದಾಗ ಇದೆಷ್ಟಾಗಿರುತ್ತೆ? ಐ ಆಗಿರುತ್ತೆ. ಸೊ ನಾನು ಇದನ್ನು ವೇರಿ ಮಾಡ್ತಾ 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 25 ಇರೋದನ್ನ 30 ಮಾಡ್ತೀನಿ. 30 ಮಾಡಿದಾಗ ಇದೆಷ್ಟು ಬರುತ್ತೆ? 25 ಬರುತ್ತೆ. ಆ ಕಡೆಯಿಂದ ಆದ್ರೂ ಹೇಳಿ ಕತೆ, ಈ ಕಡೆಯಿಂದ ಆದ್ರೂ ಹೇಳಿ ಕತೆ, ಒಂದೇ ಕತೆನೆ ತಾನೆ, ರೈಟ್? ಸೇಮ್ ಆಂಗಲ್ ಬರುತ್ತೆ. ಸೊ ಫಾರ್ ಎವ್ರಿ ಆಂಗಲ್ ಆಫ್ ಡಿವಿಯೇಷನ್ ಅದರ್ ದ್ಯಾನ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ದೇರ್ ಎಕ್ಸಿಸ್ಟ್ 2 ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಒಂದನ್ನ ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಆದ್ರೆ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಆಗುತ್ತೆ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆದ್ರೆ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟಿಸ್ಡ್. ಸೊ ಅಟ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, at delta tends to delta minimum. ಯಾವಾಗ ಡೆಲ್ಟಾ ಈ ಪೊಸಿಷನ್ಗೆ ಬರುತ್ತೋ, at this position angle of incidence is equals to angle of emergence. ಸೊ ಈ ರೇ ನಾ ಹೇಳಿದ್ನಲ್ಲ ಆಲ್ರೆಡಿ. ಸೊ ಈ ರೇ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಡಿವಿಯೇಷನ್ ಕಮ್ಮಿ ಆಗುತ್ತೆ. ಸರ್ಟೆನ್ ಮಿನಿಮಮ್ ಪಾಯಿಂಟ್ ಒಬ್ಟೇನ್ ಆಗಿದ್ಮೇಲೆ ಆಮೇಲೆ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಡಿವಿಯೇಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ಮಿನಿಮಮ್ ಡಿವಿಯೇಷನ್ ಇಸ್ delta minimum, and at delta minimum this should be equal to E. ಇದೆಷ್ಟಿರತ್ತೋ ಇದು ಅಷ್ಟೇ ಇರಬೇಕು. ಸೊ ದಿಸ್ ಶುಡ್ ಬಿ, ಯಾವಾಗ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ ಇದು 30 ಇದ್ರೆ ಇದು 30ನೇ ಇರಬೇಕು. ಅರ್ಥ ಆಗ್ತಿದ್ಯಾ? ಸಪೋಸ್ ಇವೆರಡು ಸೇಮ್ ಇಲ್ಲ ಅನ್ಕೊಳ್ಳಿ, ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ, ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಆಫ್ ಲೈಟ್, ಸೊ ಇವೆರಡು ರಿವರ್ಸ್ ಮಾಡಿದ್ರೆ ಇದು 25 ಇದ್ದಾಗ ಇದು 30 ಇರಬೇಕು, ಬಟ್ ಗ್ರಾಫ್ ಅಲ್ಲಿ ಮಾತ್ರ ನಮ್ಗೆ ಒಂದೇ ಸಿಗೋದು. therefore this angle should be equals to this one. So at delta is delta minimum, I is equals to E, I is equals to E, and another thing is the refracted ray is parallel to the base, that is the thing you have to notice.
ಇನ್ನೊಂದು ನೋಟ್ ಪಾಯಿಂಟ್ ಇದೆ. ಈ ಕಂಡೀಷನ್ ಅಲ್ಲಿ ಈ ರೇ ಇದೆಯಲ್ಲ ಈ ಬೇಸ್ಗೆ ಪ್ಯಾರಲಲ್ ಆಗಿರುತ್ತೆ. ದಟ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಬೇಸ್. ಸೆಕೆಂಡ್ ನೋಟ್ ಪಾಯಿಂಟ್. ಥರ್ಡ್ ನೋಟ್ ಪಾಯಿಂಟ್, ದ ಕರ್ವ್ ಇಸ್ ನಾಟ್ ಪ್ಯಾರಾಬೋಲಾ. ದ ಕರ್ವ್ ಇಸ್ ನಾಟ್ ಪ್ಯಾರಾಬೋಲಾ. ನಿಮ್ಗೆ ಸಿಕ್ಕಿರ್ತಕ್ಕಂಥ ಕರ್ವ್ ಪ್ಯಾರಾಬೋಲಾ ಅಲ್ಲ. ಆಯ್ತಾ? ಇದು ಎಲ್ಲರೂ ಎರೇಸ್ ಮಾಡ್ತೀನಿ. ದ ಕರ್ವ್ ಇಸ್ ನಾಟ್ ಪ್ಯಾರಾಬೋಲಾ. Note point 3, the curve obtained in the graph is not parabola. It is slightly tilted towards right side. So tilted right side. So what does it mean? ಏನಂದ್ರೆ ಸಪೋಸ್ ಈ ಕರ್ವ್ ಏನಾದರೂ ಪ್ಯಾರಾಬೋಲಾ ಆಗಿದ್ದರೆ, ಒಂದು ಪ್ಯಾರಾಬೋಲಾ ಕನ್ಸಿಡರ್ ಮಾಡ್ತೀನಿ. ಈ ಲೀಸ್ಟ್ ಪೊಸಿಷನ್ ಅಲ್ಲೇ ಒಂದು ಆಕ್ಸಿಸ್ ನ ಡ್ರಾ ಮಾಡ್ತೀನಿ. ಈಗ ಒಂದು ರೆಫರೆನ್ಸ್ ಲೈನ್ ಈ ತರ ಡ್ರಾ ಮಾಡ್ತೀನಿ. ಈ ಡಿಸ್ಟೆನ್ಸ್ ಸೇಮ್ ಆಗಿರ್ತಾ ಇತ್ತು ಪ್ಯಾರಾಬೋಲಾ ಆಗಿದ್ದರೆ. ಐ ವಿಲ್ ಕಾಲ್ ದಿಸ್ ಆಸ್ x1 ಅಂಡ್ ಐ ವಿಲ್ ಕಾಲ್ ದಿಸ್ ಆಸ್ x2. ಪ್ಯಾರಾಬೋಲಾ ಆಗಿದ್ದರೆ ಸಿಮಿಟ್ರಿಕ್ ಆಗಿರ್ತಿತ್ತು. ಹಾಗಾದ್ರೆ x1 = x2 ಆಗಿರ್ತಾ ಇತ್ತು ಯಾವಾಗ ಅದೇನಾದ್ರೂ ಪ್ಯಾರಾಬೋಲಾ ಆಗಿದ್ದಿದ್ರೆ. ಬಟ್ ಇದು ಪ್ಯಾರಾಬೋಲಾದಲ್ಲಿ ಈ ತರ ಆಗ್ತಿತ್ತು. ಬಟ್ ಇದು ಪ್ಯಾರಾಬೋಲಾ ಅಲ್ಲ. ಆಲ್ವೇಸ್ ಇಟ್ ಇಸ್ ಟಿಲ್ಟೆಡ್ ಟುವರ್ಡ್ಸ್ ರೈಟ್ ಸೈಡ್. ಸೊ ಇನ್ ದಿಸ್ ಕಂಡೀಷನ್ ನಾವು ಏನಾದ್ರೂ ಈ ಡಿಸ್ಟೆನ್ಸ್ ನ x1 ಅಂತ ತಗೊಂಡ್ರೆ, ಈ ಡಿಸ್ಟೆನ್ಸ್ ನ ಅಂದ್ರೆ ಆಂಗಲ್ ನ ಡಿಫರೆನ್ಸ್ ಇನ್ ಆಂಗಲ್ ಇದನ್ನ x2 ಅಂತ ತಗೊಂಡ್ರೆ, x1 is not equals to x2. So x2 is greater than x1. ಇಲ್ಲಿಂದ ರೈಟ್ ಸೈಡ್ ಇರ್ತಕ್ಕಂಥ ಗ್ಯಾಪ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಿಸ್ ಒನ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ಮಾಡೋಣ. We will solve a question based on this one. So I'll erase here. Done. For a given prism, question is for a given prism at delta minimum I is equals to at angle of minimum deviation condition I is equals to 35 degree. ಆ ಪ್ರಿಸಮ್ ಮಿನಿಮಮ್ ಆಂಗಲ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ ಇದ್ದಾಗ 35 ಡಿಗ್ರಿ ಅಲ್ಲಿ ಇದೆ. ವಾಟ್ ಕುಡ್ ಬಿ ದ ಪಾಸಿಬಲ್ ವ್ಯಾಲ್ಯೂ ಆಫ್ emergent angle if angle of incidence is 30 degree. Option A 39 degree, option B 38 degree, option C 40 degree, option D 41 degree. So pause the video and try by yourself. Video na pause ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನಾನು ಮಾಡ್ಲಿಕ್ಕೆ ಹೊರಟೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ತುಂಬಾ ಸಖತ್ತಾಗಿರ್ತಕ್ಕಂಥ ಕ್ವಶನ್, ತುಂಬಾ ಲಾಜಿಕಲ್, ಕ್ಯಾಲ್ಕುಲೇಷನ್ ಏನಿಲ್ಲ, ಸಿಂಪ್ಲಿ ಹಾಗೆ ಹೇಳ್ಬೋದು. ನೋಡಿ ಇಲ್ಲಿ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ ಇದ್ದಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? 35 ಇದೆ. ಅಂದ್ರೆ ಈ ಗ್ರಾಫ್ ನಲ್ಲಿ ಆ ಪ್ರಿಸಮ್ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ ಇದ್ದಾಗ ಈ ಆಂಗಲ್ ಎಷ್ಟಿದೆ? I is equals to 35 ಡಿಗ್ರಿ ಇದೆ. ಅಂದ್ರೆ ಅದು ಈ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಈಗ ಬೇರೆ ಪೊಸಿಷನ್ ಅಲ್ಲಿ ಅದರ್ ದ್ಯಾನ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಇದ್ದಾಗ, ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ 30 ಡಿಗ್ರಿ. ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಇದ್ದಾಗ ಆಂಗಲ್ ಆಫ್ ಎಮರ್ಜೆನ್ಸ್ ಎಷ್ಟು ಇರಬಹುದು ಅಂತ ಕೇಳ್ತಿದ್ರೆ. ಸೊ ಇದು 30 ಇದ್ದಾಗ ಕರೆಸ್ಪಾಂಡಿಂಗ್ ಆಗಿ ಇನ್ನೊಂದು ಆಂಗಲ್ ಬರುತ್ತೆ ಕರ್ವ್ ಅಲ್ಲಿ, ಅದನ್ನೇ ನಾವು ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿಬಹುದಾ? ಐ ರಿಪೀಟ್ ಒನ್ಸ್ ಅಗೇನ್. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದ್ದಾಗ ಈ ಕರ್ವ್ ನಲ್ಲಿ ಈ ಕಡೆ ಬರ್ತಕ್ಕಂಥ ಆಂಗಲ್ ಆಫ್ ಎಮರ್ಜೆನ್ಸ್ ಆಗಿರುತ್ತೆ. ಅಥವಾ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದ್ರೆ ಇದು ಆಂಗಲ್ ಆಫ್ ಎಮರ್ಜೆನ್ಸ್ ಆಗಿರುತ್ತೆ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ. ನಾವು ಈ ಲೆಂತ್ ಏನಿದೆ x1, ಈ ಲೆಂತ್ ಏನಿದೆ x2 is greater than x1. So we studied that property. ಈಗ 30 ಮತ್ತೆ 35 ನಡುವೆ ಡಿಫರೆನ್ಸ್ ಎಷ್ಟಿದೆ? 5. ಈಗ ಈ ಆಂಗಲ್ ಮತ್ತೆ ಈ ಆಂಗಲ್ ನಡುವೆ ಡಿಫರೆನ್ಸ್ ಎಷ್ಟಿರಬೇಕು? ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 5 ಇರಬೇಕು. ಇದು 5 ಇದ್ರೆ ಇದು 5 ಗಿಂತ ಜಾಸ್ತಿ ಇರಬೇಕು. ಯಾಕೆ ಹೇಳಿ? x2 should be greater than n. ಈ ಗ್ಯಾಪ್ ಇದಕ್ಕಿಂತ ಜಾಸ್ತಿ ಇರಬೇಕು. ಸೊ ಈ ಗ್ಯಾಪ್ 5 ಇದೆ ಅಂದ್ರೆ ಈ ಗ್ಯಾಪ್ ಮಿನಿಮಮ್ 5 ಗಿಂತ ಜಾಸ್ತಿ ಇರಲೇಬೇಕು. ಸೊ ಇಲ್ಲಿ 5 ಗಿಂತ ಜಾಸ್ತಿ ಇದ್ರೆ
38 ನ ಅಪ್ಲೈ ಮಾಡಿದ್ರೆ ಇದಕ್ಕಿಂತ ಇದು ಕಮ್ಮಿ ಬರುತ್ತೆ, ನಾಟ್ ಪಾಸಿಬಲ್. 39 ಅಂದ್ರೆ ಇದು 4 ಬರುತ್ತೆ, ಇದು 5 ಇದೆ, ಇದು 4 ಬರುತ್ತೆ. ಈ ಆಪ್ಷನ್ ಪ್ರಕಾರ 3 ಇದೆ, ಹೋಯ್ತು. ಸೊ ಈ ಆಪ್ಷನ್ ಏನಾದ್ರೂ ಪಾಸಿಬಲ್ ಆಗತ್ತಾ ನೋಡೋಣ. ಇದು 5 ಇದ್ರೆ ಇದೇನಾದ್ರೂ 40 ಆದ್ರೆ ಈ ಗ್ಯಾಪ್ ಏನಾಗುತ್ತೆ 5 ಆಗುತ್ತೆ. ಸೊ ಈ ಕಂಡೀಷನ್ ಒಬೆ ಆಗಲ್ಲ, ಈಕ್ವಲ್ಸ್ ಕೂಡ ಒಬೆ ಆಗಲ್ಲ. ಇದೇನಾದ್ರೂ ಪ್ಯಾರಾಬೋಲಾ ಆಗಿದ್ರೆ ಇದು 5 ಆಗ್ತಿತ್ತು, ಆನ್ಸರ್ 40 ಆಗ್ತಿತ್ತು. ಸೊ ಸ್ವಲ್ಪ ರೈಟ್ ಸೈಡ್ ಟಿಲ್ಟ್ ಆಗಿರೋದ್ರಿಂದ ಇದು ಆಗಲ್ಲ. ಸೊ ಆಲ್ವೇಸ್ ಇಟ್ ಶುಡ್ ಬಿ ಗ್ರೇಟರ್ ದನ್ 5, therefore ಆನ್ಸರ್ ಇಸ್ 41 ಡಿಗ್ರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಡಿರೈವೇಶನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನ ಮಾಡೋಣ. ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.